ಕ್ರಿಸ್ತನಲ್ಲಿ ಪ್ರೀತಿಯುಳ್ಳಂತಹ ಸಹೋದರ ಸಹೋದರಿಯರಿಗೆ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಮುಂಜಾನೆ ವೇಳೆಯ ಶುಭಾಶಯಗಳು. ಪ್ರಿಯರೇ, ವಾರದ ಮರುದಿನದಲ್ಲಿ ನಾವು ತಂದೆಯ ದೇವರನ್ನು ಆರಾಧಿಸಲು ಸಂಪೂರ್ಣವಾಗಿ ನಮ್ಮ ಹೃದಯಗಳಲ್ಲಿಯೂ ಮನಸ್ಸುಗಳಲ್ಲಿಯೂ ಆಲೋಚನೆಗಳಲ್ಲಿಯೂ ಕೂಡಿ ಬಂದಿದ್ದೇವೆ. ಯೇಸು ಕ್ರಿಸ್ತನು ಹೇಳುವ ಹಾಗೆ, ಎಲ್ಲಿ ಇಬ್ಬರು ಮೂವರು ನನ್ನ ನಾಮದಲ್ಲಿ ಕೂಡಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನಿದ್ದೇನೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದ್ದಾನೆ. ಆ ರೀತಿಯಾಗಿ ತಂದೆಯಾದ ದೇವರನ್ನು ನಾವು ಆರಾಧಿಸುವಂತ ಸಂದರ್ಭದಲ್ಲಿ ಯೇಸು ಕ್ರಿಸ್ತನ ಪ್ರಸನ್ನತೆಯು, ಪರಿಶುದ್ಧಾತ್ಮನ ಒಂದು ಪ್ರೇರೇಪಣೆಯು ನಮ್ಮನ್ನು ಈ ಒಂದು ಆರಾಧನಾ ಕಾರ್ಯದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವಂತೆ ಮಾಡುವಂಥದ್ದಾಗಿದೆ. ಈ ದಿನದಲ್ಲಿ ನಾವು ದೇವರ ವಾಕ್ಯಗಳನ್ನು, ವೇದ ವಾಕ್ಯಗಳನ್ನು ಕೇಳೋದಕ್ಕೆ ಆಸಕ್ತರಾಗಿದ್ದೇವೆ. ಇದನ್ನು ನಾವು ನೋಡಬೇಕಾದ್ರೆ ಯೋಹಾನನಿಗೆ ಬರೆದ ಸುವಾರ್ತೆ 14ನೇ ಅಧ್ಯಾಯ 1ನೇ ವಾಕ್ಯ. ಈ 1ನೇ ವಾಕ್ಯವನ್ನು ನಾವು ಧ್ಯಾನಿಸುವಾಗ, ಯೋಹಾನನಿಗೆ ಬರೆದ ಸುವಾರ್ತೆ 14ನೇ ಅಧ್ಯಾಯ 1ನೇ ವಾಕ್ಯ, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ. ಇರಲಿದ್ದರಲ್ಲಿ ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ಇದು ಯಾವ ಸಂದರ್ಭದಲ್ಲಿ ಯೇಸು ಕ್ರಿಸ್ತನು ಮಾತನಾಡಿದ್ದಾನೆ, ಯಾರಿಗೋಸ್ಕರ ಮಾತನಾಡಿದ್ದಾನೆ, ಇವತ್ತು ನಮಗೆ ಈ ವಾಕ್ಯ ಹೇಗೆ ಅನ್ವಯ ಅಂತ ನೋಡ್ಬೇಕಾದ್ರೆ, ಇದು ಯಾವ ಒಬ್ಬ ಮನುಷ್ಯನಿಗೆ ಒಂದು ಭಯ, ಒಂದು ಅನಿಶ್ಚಿತೆ, ಒಂದು ಅನ್ಸರ್ಟನಿಟಿ ಅಂತ ಹೇಳ್ತಾರೆ ಇಂಗ್ಲಿಷ್, ಅನಿಶ್ಚಿತತೆ ಅಂದ್ರೆ ಈ ಭಯ ಮತ್ತು ಒಂದು ನಿಶ್ಚಿತವಾದಂತ ನಿರ್ಧಾರವಿಲ್ಲದ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಮನುಷ್ಯನಿಗೆ ಧೈರ್ಯ ಸಾಲಲ್ಲ. ಭಯ ಬಂದಾಗ ಏನಾಗುತ್ತೆ, ನಮ್ಗೆ ಏನೋ ಒಂದು ಭಯ, ಯುದ್ಧ ಭಯ ಆಗ್ಲಿ, ಹಣಕಾಸಿನ ಭಯ ಆಗ್ಲಿ, ಕೌಟುಂಬಿಕ ಭಯ ಆಗ್ಲಿ, ಇನ್ನಂತ ಯಾವುದು. ಆ ರೀತಿಯಾಗಿ ಇಲ್ಲಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರು ಡಿಪ್ರೆಸ್ ಆಗ್ಬಿಡಿದ್ರು. ಯೇಸು ಕ್ರಿಸ್ತನ ಶಿಷ್ಯರಿಗೆ ಮುಂದೇನು, ಯಾಕಂದ್ರೆ ಇದು ಆಲ್ಮೋಸ್ಟ್ ಆಲ್ ಯೇಸು ಕ್ರಿಸ್ತನು ಮಾತನಾಡಿದಂತ ವಿಚಾರಗಳು ಇನ್ನೇನು ಒಂದು ವಾರ ಇರಬೇಕು ಯೇಸು ಕ್ರಿಸ್ತನು ಸಾಯುವುದಕ್ಕೆ ಅಂದಾಗ ಈ ಶಿಷ್ಯರ ಹತ್ರ ಇದೆಲ್ಲ ಮಾತಾಡ್ತಾ ಇರೋದು. ಈಗ ಆ ಶಿಷ್ಯರಿಗೆ ಏನ್ ಹೇಳ್ತಾನೆ, ನಾನು ಇನ್ನು ಸ್ವಲ್ಪ ದಿವಸ ಆದ್ಮೇಲೆ ಹೊರಟೋಗ್ತೀನಿ, ನಾನ್ ನಿಮ್ ಜೊತೆ ಇರೋಲ್ಲ, ನೀವು ನನ್ನನ್ನು ನೋಡ್ತೀರಾ ಆದ್ರೆ ನಾನು ಸಿಕ್ಕಲ್ಲ ಅಂದಾಗ ಏನಾಗ್ಬಿಡ್ತದೆ, 3.5 ವರ್ಷ ನಮ್ ಜೊತೆ ಯೇಸು ಕ್ರಿಸ್ತನಿದ್ದ, 3.5 ವರ್ಷ ಎಂತ ಅದ್ಭುತಗಳನ್ನ ಮಾಡಿದ್ದಾನೆ. ಇಂತ ನೋಡಿ, ಚೆನ್ನಾಗಿ ತಿಳ್ಕೊಳ್ಳಿ, ಒಬ್ಬ ಲೀಡರ್ ಇದ್ದಾನೆ, ಒಂದು ವ್ಯಕ್ತಿ ಇದ್ದಾರೆ ನಮ್ಮ ಜೊತೆಲಿ, ಅದು ಕುಟುಂಬದ ಸದಸ್ಯರಾಗ್ಲಿ ಯಾರೇ ಆಗ್ಲಿ, ನಮಗೊಬ್ಬರು ನಡೆಸ್ತಾ ಇದ್ದಾರೆ ಅಂದಾಗ ಸಡನ್ ಆಗಿ ಅವ್ರು ಇಲ್ಲಂದಾಗ ಏನಾಗ್ಬಿಡುತ್ತೆ, ನಮ್ಗೆ ಭಯ ಆಗ್ಬಿಡುತ್ತೆ. ಆ ಭಯ, ಕಳವಳ, ಆ ಒಂದು ಏನ್ ಮಾಡ್ಬೇಕು ಅನ್ನೋದು ಮನುಷ್ಯನಿಗೆ ಭಯವಂತ. ಈ ಭಯ ಶಿಷ್ಯರಲ್ಲಿತ್ತು. ಆಗ ಯೇಸು ಕ್ರಿಸ್ತನು ಈ ಮಾತನ್ನು ಹೇಳ್ತಾನೆ, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ. ನಿಮ್ಮ ಹೃದಯ ಏನಾಗಬಾರದಂತೆ, ಕಳವಳಗೊಳ್ಳದೆ ಇರಲಿ. ಯಾಕೆಂದ್ರೆ ನನ್ನನ್ನು ನಂಬಿರಿ, ದೇವರನ್ನು ನಂಬಿರಿ. ಸಾಂತ್ವನ, ಇದೇನ್ ಹೇಳ್ತದೆ, ಒಂದು ಸಾಂತ್ವನ ಮತ್ತು ಕಷ್ಟದ ಸಮಯದಲ್ಲಿ ನಂಬಿಕೆ. ಈ ವಾಕ್ಯ ಕಷ್ಟದ ಸಮಯದಲ್ಲಿ ನಮ್ಗೆ ಏನ್ ಕೊಡುತ್ತೆ, ನಂಬಿಕೆ. ನಂಬಿಕೆಯ ಉದ್ದೇಶ ಆತಂಕಕ್ಕೆ ಪರಿಹಾರ. ಈ ಆತಂಕ ಇದೆಯಲ್ಲ, ಈ ಆತಂಕಕ್ಕೆ ಕ್ರಿಸ್ತನಲ್ಲಿ ಪರಿಹಾರ ಕೊಡ್ತಾ ಇದೆ. ಅವತ್ತು ಶಿಷ್ಯರಿಗೆ ಕೊಟ್ಟ, ಇವತ್ತು ನಮಗೆ. ಇವತ್ತು ನಮ್ಮ ಜೀವನದಲ್ಲಿ ಏನಾಗ್ಬಿಡುತ್ತೋ, ಕೆಲವರಿಗೆ ಕೆಲಸದಲ್ಲಿ ಏನಾಗ್ಬಿಡುತ್ತೋ, ಕೆಲವರಿಗೆ ಕುಟುಂಬದಲ್ಲಿ ಏನಾಗ್ಬಿಡುತ್ತೋ, ಕೆಲವರಿಗೆ ಯೌವನ ಕಾಲದಲ್ಲಿ ಸ್ನೇಹಿತರೊಂದಿಗೆ ಏನಾಗ್ಬಿಡುತ್ತೋ, ಇನ್ ಕೆಲವರಿಗೆ ನಾನೆಲ್ಲ ಹೋಗ್ತಾ ಇದ್ದೀನಿ, ಇನ್ನು ಭಯ 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 ಇಲ್ದ್ರೆ ಮನುಷ್ಯ ಯಾರಿಲ್ಲ. ಎಲ್ರಿಗೂ ಆ ಭಯ, ಅನಿಶ್ಚಿತತೆ. ಅಯ್ಯೋ, ಇಷ್ಟ ದಿವಸ ಗಂಡ ಇದ್ದ, ಈಗಿಲ್ಲ, ಇಷ್ಟ ದಿವಸ ಇವರಿದ್ರು, ಈಗಿಲ್ಲ. ಈ ತರ ಎಲ್ಲ ವಿಚಾರಗಳು ಮನುಷ್ಯನಿಗೆ ಕಾಡ್ತಾ ಇರ್ತದೆ. ಇವತ್ತಿನ ದಿನದಲ್ಲಿ ಒಬ್ಬ ಕ್ರೈಸ್ತ ಸಹೋದರ ಸಹೋದರಿಯರು ಏನಿದ್ದರೂ ಏನಿಲ್ಲದಿದ್ದರೂ ಯಾವ ರೀತಿ ಧೈರ್ಯವಾಗಿರಬೇಕೆಂಬುದು ಇವತ್ತಿನ ಒಂದು ಪಾಠದ ಉದ್ದೇಶ. ಅಯ್ಯೋ, ಇಷ್ಟ ದಿವಸ ತಂದೆ ತಾಯಿ ಜೊತೆಲಿದ್ದು ಮದುವೆ ಆಗಿ ಹೋಗ್ಬೇಕಂದ್ರೆ ಹೆಣ್ಮಕ್ಳಿಗೆ ಏನಿರ್ತದೆ ಭಯ, ಹೆಂಗಿರ್ತಾರೋ, ಅತ್ತೆ ಹೆಂಗೋ, ನಾದ್ನಿ ಹೆಂಗೋ, ಆ ಕುಟುಂಬ ಹೆಂಗೋ, ಈ ರೀತಿ ಭಯ. ಕೆಲ್ಸಕ್ಕೆ ಹೋಗೋರಿಗೆ ಹೊಸ ಜಾಗ ನಮ್ಗೆ ಹೆಂಗ್ ಮಾಡ್ತಾರೋ, ಕಾಲೇಜ್ಗೆ ಹೋಗೋರಿಗೆ ಹೊಸ ಜಾಗ ಹೇಗಿರ್ತದೋ, ಇದೆಲ್ಲ ಭಯಗಳು ಕಾಡ್ತಾ ಇರ್ತದೆ, ಕುಟುಂಬಗಳಲ್ಲಿ ಎಲ್ಲ ಕಾಡ್ತಾ ಇರ್ತದೆ. ಅದಕ್ಕೆ ಈ ಯೇಸು ಕ್ರಿಸ್ತನ್ ನಮಗೆ ಸಾಂತ್ವನವನ್ನು ಹೇಳ್ತಾ ಇದ್ದಾನೆ. ಯೋಹಾನನಿಗೆ ಬರೆದ ಸುವಾರ್ತೆ 14:6 ಯೇಸು ಕ್ರಿಸ್ತನ್ ಹೇಳ್ತಾನೆ, ನಾನೇ ಮಾರ್ಗವು, ಸತ್ಯವೂ, ಜೀವವೂ ಆಗಿದ್ದೇನೆ.
ನನ್ನ ಮೂಲಕ ಹೊರತಾಗಿ ಯಾರು ಎಲ್ಲೂ ಹೋಗಕ್ ಸಾಧ್ಯ ಇಲ್ಲ, ತಂದೆ ಬಳಿಲಿ ಹೋಗಲು ಸಾಧ್ಯವಿಲ್ಲ. ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. ಇದೆಲ್ಲ ವಾಗ್ದಾನವಂತ ಮಾತುಗಳು. ಯೇಸು ಕ್ರಿಸ್ತನು ಕೊಟ್ಟಿರುವಂತ ಈ ಮಾತುಗಳೆಲ್ಲ ಈಗ ನಾವು ಇವತ್ತು ಸಬ್ಜೆಕ್ಟ್ ನೋಡ್ತೀವಿ. ದೀಸ್ ಆರ್ ಆಲ್ ಪ್ರಾಮಿಸಿಂಗ್ ವರ್ಡ್ಸ್. ಕ್ರಿಸ್ತನು ನಮಗೆ ಮಾಡಿದಂತ ವಾಗ್ದಾನಗಳು ಅಥವಾ ಕ್ರಿಸ್ತನು ನಮಗೆ ಕೊಟ್ಟಂತ ಸತ್ಯವಾದಂತ ಕಾರ್ಯಗಳು ಏನು ಅಂತ ಯೇಸು ಕ್ರಿಸ್ತನು ಹೇಳ್ತಾನೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ. ಏನಕ್ಕೆ ಅಂದ್ರೆ ಅಲ್ಲಿ ಶಿಷ್ಯರಿಗೆ ಒಂದು ಪ್ರಶ್ನೆ ಕಾಡ್ಬಿಡ್ತು. ಇವ್ರು ಹೋದ್ಮೇಲೆ ಹೆಂಗಪ್ಪ ನಮ್ ದಾರಿ? ಯೇಸು ಕ್ರಿಸ್ತನ್ ಹೋದ್ಮೇಲೆ ಹೆಂಗ್ ದಾರಿ? ಯೇಸು ಕ್ರಿಸ್ತನಿದ್ದಾಗ ಹೋಗ್ತಾ ಇದ್ರು, ಅದ್ಭುತ ಮಾಡ್ತಾ ಇದ್ದ, ರೊಟ್ಟಿ ಸಿಗ್ತಾ ಇತ್ತು, ನೀರಲ್ಲಿ ಮುಳುಗಿದ್ರು ಏನು ಭಯ ಆಗ್ಲಿಲ್ಲ ಅವ್ರಿಗೆ. ಏನ್ ಮಾಡಿದ್ರು ಯೇಸು ಕ್ರಿಸ್ತನು? ಸಮುದ್ರದಲ್ಲಿ ಅಡುಗು ಮುಳುಗ್ತಂದ್ರು ಯೇಸು ಕ್ರಿಸ್ತ ಏನ್ ಮಾಡ್ದ? ಅಶಾಂತ ಮಾಡ್ತಾನೆ. ಎಷ್ಟೋ ಅಡೆತಡೆಗಳು, 3 ವರ್ಷ ಅವ್ರಿಗೆ ಏನು ಭಯ ಆಗಿಲ್ಲ. ಈ ಯೇಸು ಕ್ರಿಸ್ತನ್ ಹೋಗ್ತಾರೆ ಅಂದ ತಕ್ಷಣ ಅವ್ರಿಗೆ ಭಯ ಆಗ್ಬಿಡುತ್ತೆ. ಇವತ್ತು ನಮ್ಮ ಜೀವನದಲ್ಲಿ ಅಷ್ಟೇನೆ, ಎಲ್ಲ ಒಂದ್ ಇರ್ತದೆ, ಎಲ್ಲೋ ಒಂದ್ ಕಡೆ ನಾವ್ ಏನೋ ಕಳ್ಕೊಂಡಾಗ ನಮ್ಗೆ ಏನಾಗ್ಬಿಡ್ತದೆ? ಭಯಗಳು ಆವರಿಸ್ಬಿಡ್ತದೆ. ಅದಕ್ಕೆ ಯೇಸು ಕ್ರಿಸ್ತನ್ ಹೇಳ್ತಾನೆ ಶಿಷ್ಯರಿಗೆ, ಯೋಹಾನ 14:6, ನಾನೇ ಮಾರ್ಗವು, ಮಾರ್ಗ ನಾನೇ ಮಾರ್ಗ, ನನ್ನ ಮೂಲಕ ಹೊರತಾಗಿ ಯಾರು ಬರುವಾಗಿಲ್ಲ. ಮೊನ್ನೆ ಅಲಹಾಬಾದ್ ಕೋರ್ಟ್ ಅಲ್ಲಿ ತೀರ್ಪಾಗಿದೆ. ಎಷ್ಟು ಜನಕ್ಕೆ ಅದರದ್ದು ಐಡಿಯಾ ಇದೆ ಗೊತ್ತಿಲ್ಲ. ಅಲಹಾಬಾದ್ ಕೋರ್ಟ್ ಅಲ್ಲಿ ಒಬ್ರು ಕೇಸ್ ಹಾಕಿದ್ದಾರೆ. ಈ 14(6) ಮೇಲೆ ಕೇಸ್ ಹಾಕಿರೋದು. ಏನ್ ಕೇಸ್ ಹಾಕಿದ್ದಾರೆ ಅಂದ್ರೆ, ಈ ಪದ ಬಳಕೆಯನ್ನ ಕ್ರೈಸ್ತರು ಬಳಸೋ ಹಾಗಿಲ್ಲ. ಅಲಹಾಬಾದ್ ಕೋರ್ಟ್ ಅಲ್ಲಿ ಆಗಿರೋದು. ಜಡ್ಜ್ಮೆಂಟ್ ಕಾಪಿ ಬೇಕಾದ್ರೆ ಗ್ರೂಪ್ ಅಲ್ಲಿ ಹಾಕ್ತೀನಿ, ನೋಡ್ಕೊಳ್ಳಿ. ಏನ್ ಜಡ್ಜ್ಮೆಂಟ್ ಕಾಪಿ ಅಂತ ಹೇಳಿದ್ರೆ, ಈ ಪದ ಬಳಕೆ ಮಾಡಂಗಿಲ್ಲ. ಈ ಪದವನ್ನ ಬಳಕೆ ಮಾಡಿ ಈ ದೇಶದಲ್ಲಿ ಬಹಳಷ್ಟು ಜನನ ಮನಸ್ಸನ್ನ ಮಾನಸಾಂತರ ಮಾಡ್ತಾ ಇದ್ದಾರೆ. ಯಾವ ಧರ್ಮದಲ್ಲೂ ಹೇಳದೇ ಇರುವಂತ, ಯಾವ ಒಂದು ವೇದಗಳಲ್ಲೂ ಹೇಳದೇ ಇರುವಂತ ಒಂದು ಮಾತನ್ನು ಯೇಸು ಕ್ರಿಸ್ತನು ಹೇಳಿದ್ದಾನೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮೂಲಕ ಹೊರತಾಗಿ ಯಾರು ತಂದೆ. ಈ ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ ಅನ್ನೋದು ಯಾರು ಹೇಳಿಲ್ಲ. ಯಾವ ಧರ್ಮದಲ್ಲೂ ಅದನ್ನು ಹೇಳಿರೋದು ಒಂದೇ. ಅದಕ್ಕೆ ಅವ್ರು ಏನ್ ಕೇಸ್ ಹಾಕಿದ್ದಾರೆ ಅಂದ್ರೆ, ಈ ವಾಕ್ಯವನ್ನ ನೀವು ಕ್ರೈಸ್ತರು ಬಳಸದ ಹಾಗೆ, ನಾರ್ಮಲ್ ಆಗಿ ಚರ್ಚ್ಗಳಲ್ಲಿ ಹೊರಗಡೆ ಬೋರ್ಡ್ಗಳಲ್ಲಿ ಏನ್ ಹಾಕಿರ್ತಾರೆ, ಈ ವಾಕ್ಯ ಎಲ್ಲ ಕಡೆ ಇರ್ತದೆ. ಈ ಯೋಹಾನ 14:6, ಯೋಹಾನ ಬರೆಸುವಾರ್ತೆ 11, 24, 25, 26 ಎಲ್ಲಾ ಕಡೆ ಇರ್ತದೆ. ಇದನ್ನ ಬಳಸಬಾರದು ಅಂತ ಅಲಹಾಬಾದ್ ಕೋರ್ಟ್. ಯಾಕಂದ್ರೆ ಇವತ್ತು ದೇಶದಲ್ಲಿ RSS ನ ಕೇಂದ್ರ ಸ್ಥಾನ ಒಂದು UP ಪ್ಲಸ್ ಮುಂಬೈ, ನಾಸಿಕ್, ಈ ಸ್ಥಳಗಳಿಂದ ಈ ಒಂದು ಕೇಸ್ಗಳನ್ನ ಮಾಡ್ತಾರೆ. ಕ್ರೈಸ್ತರಿಗೆ ಏನೇನ್ ಬೇಕೋ ಅದೆಲ್ಲ ಮಾಡ್ತಾರೆ. ಆದ್ರೆ ಯಾಕಂದ್ರೆ ನೋಡಿ, ಯೇಸು ಕ್ರಿಸ್ತನ ಮಾತು ಇವತ್ತು ಕೋರ್ಟ್ ನಲ್ಲಿ ಹೋಗಿ ಕೇಸ್ ನಡೀತಾ ಇತ್ತು. ಅಂತ ಒಂದು ಶಾಂತವಾದ ಮಾತು, ನಾನಿದ್ದೇನೆ, ನೀವೇನು ಹೆದರಬೇಡಿ, ನೀವು ಕಳವಳಗೊಳ್ಳಬೇಡಿ, ನಾನು ಮಾರ್ಗ ಇದ್ದೀನಿ, ನಾನು ದಾರಿ ತೋರಿಸ್ತೀನಿ ನಿಮ್ಗೆ ಅಂತ. ಅದರಿಂದ ಯೇಸು ಕ್ರಿಸ್ತನ ಏನಕ್ಕೆ ಹೇಳ್ತಾರೆ ಅಂದ್ರೆ, ಯೋಹಾನ 13:33 ಹೇಳ್ತಾನೆ, ನಾನು ಹೋಗುವಲ್ಲಿಗೆ ನೀವು ಬರಲಾರಿರಿ. ಆ ಸಮಯದಲ್ಲಿ ಅವ್ರಿಗೆ ಹೇಳ್ತಾನೆ, ಪ್ರಿಯ ಮಕ್ಕಳೇ, ಇನ್ನು ಸ್ವಲ್ಪ ಕಾಲವೇ ನಿಮ್ಮ ಸಂಗಡ ಇರ್ತೇನೆ, ನೀನು ನನ್ನ ಹುಡುಕುವಿರಿ, ಆದ್ರೆ ನಾನು ಹೋಗುವಲ್ಲಿಗೆ ನೀವು ಬರಲಾರಿರಿ. ಸ್ವಲ್ಪ ದಿವಸ ಇರ್ತೇನೆ, ಅಲ್ಲಿ ಮಾತಾಡ್ತಾ ಇದ್ದೇನೆ, ಶಿಷ್ಯರೊಂದಿಗೆ ಮಾತಾಡ್ತಾ ಇದ್ದೇನೆ, ಸ್ವಲ್ಪ ದಿವಸ ಇರ್ತೀನಿ, ನಾನು ಇರಲ್ಲ. ಈ ಮಕ್ಕಳಿಗೆ ತಂದೆ ತಾಯಿಗಳಿಗೆ ಹೇಳ್ಬಿಟ್ರೆ ಹೆಂಗಿರ್ತದೆ? ಭಯ ಬರುತ್ತೆ, ಬರಲ್ಲ? ಅಯ್ಯೋ, ನಮ್ಮಮ್ಮ ಬೆಳಿಗ್ಗೆ ಎದ್ದು ತಿಂಡಿ ಊಟ ಎಲ್ಲ ಮಾಡ್ಕೊಡ್ತಾ ಇದ್ರು. ಈಗ ನಮ್ಮಮ್ಮ ಸಡನ್ ಆಗಿ ಎಲ್ಲೋ ಆಸ್ಟ್ರೇಲಿಯಾಗೋ ದುಬೈಗೆ ಹೊರಟಾಗ್ತೀನಿ ಅಂದ್ರೆ ನನ್ನ ಪಾಡು ಹೆಂಗೆ ಅಂತ 5 ಸರಿ ಯೋಚನೆ ಮಾಡ್ತಾ ಇರ್ತಾರೆ. ಅಚ್ಚುಕಟ್ಟಾಗಿ ಬೆಳಗ್ಗೆ ಎದ್ದು ಅವ್ರ ಅಮ್ಮ ಹಾಕಿದ್ನ ತಿಂದು ಉಂಡ್ಕೊಂಡು ಬದುಕ್ತಾ ಇರೋಂಥ ಜೀವ. ಈಗೆಲ್ಲ ಒಂದು ಕೆಲಸ ಸಿಕ್ಬಿಡ್ತು, ಒಂದು ದುಬೈಗೋ ಎಲ್ಲ ಅವ್ರ ತಾಯಿ ಕೆಲಸ ಆಗ್ಬಿಡ್ತು, ಏನಾಗ್ಬಿಡ್ತದೆ ಅವ್ರಿಗೆ? ಭಯ ಆಗ್ಬಿಡ್ತದೆ. ನಾಳೆ ಹಿಂಗೆ ಏನ್ ಮಾಡ್ಬೇಕು, ಯಾರ ಊಟ ಮಾಡ್ತಾರೆ, ಏನ್ ಮಾಡ್ತಾರೆ, ಯಾರೋ ಮಾಡ್ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಅವ್ರಮ್ಮ ಅತ್ತೆನೋ ಅವರ ದೊಡ್ಡಮ್ಮನ ಚಿಕ್ಕಮ್ಮನ ಯಾರೋ ಮಾಡ್ಕೊಡ್ತಾರೆ, ಅಮ್ಮನ ತರ ಬರ್ತದ? ಭಯ ಅಲ್ವಾ? ಯೇಸು ಕ್ರಿಸ್ತನ ಹೋದ್ಮೇಲೆ ಯೇಸು ಕ್ರಿಸ್ತನ ತರ ಇನ್ನೊಬ್ಬ ನಾಯಕ ಸಿಕ್ಲಿಲ್ಲ ಅನ್ನೋ ಭಯ ಅವ್ರಿಗೆ ಯಾರಿಗಿತ್ತು? ಅದಕ್ಕೆ ನಾನು ಹೋದ್ಮೇಲೆ ನೀವು ನನ್ನ ಹುಡುಕ್ತೀರ, ನಾನು ನಿಮ್ಗೆ ಏನಾಗಲ್ಲ, ಸಿಕ್ಕಲ್ಲ. ಆದ್ರೆ ಯೇಸು ಕ್ರಿಸ್ತನ ಹೇಳ್ತಾನೆ, ನಾನು ಹೋಗ್ತೀನಿ, ನೀವು ಹೆದರಬೇಡಿ. ಯಾಕಂದ್ರೆ ಅದೇ ಯೋಹಾನ 14:27 ಏನ್ ಹೇಳ್ತಾರೆ ನೋಡಿ. ಯೋಹಾನಿಗೆ ಬರೆದ ಸುವಾರ್ತೆ 14ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ಏನ್ ಹೇಳ್ತಾನೆ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂತ ಶಾಂತಿ ನಿಮಗೆ ಕೊಡುತ್ತೇನೆ, ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ. ಈ ಅಧ್ಯಾಯದಲ್ಲಿ ಸುಮಾರು ಕಡೆ ಈ ಪದ ಬಳಕೆ ಆಗಿದೆ, ಕಳವಳಗೊಳ್ಬೇಡಿ, ಹೆದರಬೇಡಿ. ಯೇಸು ಕ್ರಿಸ್ತನು ಹೇಳ್ತಾನೆ,
ನನ್ನಲ್ಲಿರುವ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ. ಲೋಕವು ಕೊಡುವ ಶಾಂತಿ ರೀತಿ ಅಲ್ಲ. ಲೋಕ ಕೊಡುವಂತ ಶಾಂತಿ ಕ್ಷಣಿಕ. ಯೇಸು ಕ್ರಿಸ್ತನು ಹೇಳ್ತಾನೆ, ನನ್ನಲ್ಲಿರುವ ಶಾಂತಿ ನಿಮ್ಗೆ ಏನ್ ಮಾಡ್ತೇನೆ, ಬಿಟ್ಟು ಹೋಗ್ತಾ ಇದ್ದೇನೆ. ಶಿಷ್ಯರಿಗೆ ಹೇಳಿದ ಮಾತು ಇವತ್ತು ನಮಗೂ ಅನ್ವಯಿಸ್ತದೆ. ಕ್ರಿಸ್ತನಲ್ಲಿದ್ದಂತ ಶಾಂತಿ, ಸಮಾಧಾನ ಇವತ್ತು ಎಷ್ಟು ಕುಟುಂಬಗಳಲ್ಲಿ ಇದು ಆಳ್ವಿಕೆ ನಡೆಸ್ತಾ ಇದೆ. ಬಹಳ ಕುಟುಂಬಗಳಲ್ಲಿ ಎಲ್ಲ ಇದೆ, ಐಶ್ವರ್ಯ ಇದೆ, ಹಣ ಇದೆ, ಸಂಪತ್ತಿದೆ, ಎಲ್ಲ ಇದೆ. ಏನಿಲ್ಲ ಮನೆಗಳಲ್ಲಿ? ಶಾಂತಿ ಇಲ್ಲ, ಸಮಾಧಾನ ಇಲ್ಲ. ಯಾಕಂದ್ರೆ ಈ ಕ್ರಿಸ್ತನು ಹೇಳಿದಂತ ಶಾಂತಿಯನ್ನ, ಸಮಾಧಾನವನ್ನ ಏನ್ ಮಾಡ್ತಾ ಇಲ್ಲ ಅವರು, ಹುಡುಕ್ತಾ ಇಲ್ಲ. ಬೇರೆ ಯಾರೋ ನಮ್ಗೆ ಶಾಂತಿ ಕೊಡ್ತಾರೆ, ಇನ್ಯಾರೋ ನಮ್ಗೆ ಸಮಾಧಾನ ಕೊಡ್ತಾರೆ. ನನ್ನ ಫ್ರೆಂಡ್ಸ್ ಹೇಳ್ಬಿಟ್ರೆ ನನಗೆ ಏನಾಗ್ಬಿಡುತ್ತೆ, ಸಮಾಧಾನ ಆಗ್ಬಿಡುತ್ತೆ ಅಲ್ವಾ? ಇವತ್ತು ಯೂತ್ಸ್ಗಳು ನಮ್ ಜೊತೆ ಇರೋದಕ್ಕಿಂತ ಯಾರ ಜೊತೆ ಜಾಸ್ತಿ ಇರ್ತಾರೆ? ಯಾರ ಜೊತೆ ಇರ್ತಾರೆ ಪ್ರಸಾದ್? ಅನುಭವಿಸ್ತಾರೆ ಹೇಳಿಯಪ್ಪ. ನಮಗ್ ಸ್ವಲ್ಪ ಫ್ರೆಂಡ್ಸ್ ಕಮ್ಮಿ, ಅದರಿಂದ ನಾನು ಕೇಳ್ತಾ ಇದ್ದೀನಿ. ಯೂತ್ಸ್ಗಳು ಯಾರ ಜೊತೆ ಇರ್ತಾರೆ? ಅವ್ರಿಗೆ ಏನ್ ಸಿಕ್ಕತ್ತಲ್ಲಿ? ಅಲ್ಲೇನೋ ಹೋದ್ರೆ ಶಾಂತಿ, ಸಮಾಧಾನ. ಆದ್ರೆ ಕ್ರಿಸ್ತನಲ್ಲಿರುವಂತ ಶಾಂತಿ ಅವ್ರು ಕೊಡ್ತಾರ? ಇವತ್ತು ಯೂತ್ಸ್ಗಳಾಗ್ಲಿ, ಯವನಸ್ಥರಾಗ್ಲಿ, ಯಾರೇ ಆಗ್ಲಿ, ಯೇಸು ಕ್ರಿಸ್ತನು ಕೊಡುವಂತ ಶಾಂತಿ ನಿಮ್ಗೆ ಕೊಡಕ್ ಸಾಧ್ಯನಾ? ನೀವು ಅದನ್ನ ಅನುಭವದಲ್ಲಿ ತಿಳ್ಕೋಬೇಕು. ಅದನ್ನ ಹೇಳುದು, ಆತ್ಮಿಕ ಜೀವನ ಅನ್ನೋದು ನಾವು ಕ್ರಿಸ್ತನೊಂದಿಗೆ ಸೇರಿ ಬದುಕುವಂತ ಜೀವನ. ಆ ಒಂದು ಸ್ಮರಣೆ, ಆ ಒಂದು ಧ್ಯಾನ, ಆ ಒಂದು ಭಕ್ತಿ, ಇದು ಈ ಒಂದು ಜನ್ಸಿಟ್ ಕಿಡ್ಸ್ಗಳು ಪ್ರಾಕ್ಟೀಸ್ ಮಾಡ್ಕೋಬೇಕು. ಎಷ್ಟು ಜನ ಇದ್ದೀರಾ ಜನ್ಸಿಟ್ ಕಿಡ್ಸ್ ಇಲ್ಲಿ? ಸೈನಿ ಎಲ್ಲ ಜನ್ಸಿಟ್ ಅಲ್ವಾ? ಜೆನಿಫರ್ ಇಂದ ಎಲ್ಲರೂ ಜನ್ಸಿಟ್. ಎಲ್ಲರೂ ಏನಾಗಿದ್ದಾರೆ ಇವತ್ತು? ಈ ಒಂದು ಆಧ್ಯಾತ್ಮಿಕ ಚಿಂತೆಯನ್ನ, ಕ್ರಿಸ್ತನಲ್ಲಿರುವಂತ ಶಾಂತಿಯನ್ನ ನೀವು ಯೂತ್ಸ್ ಫಾಲೋ ಮಾಡಬೇಕು. ಆ ಶಾಂತಿ ಸುಮ್ಮನೆ ಅಲ್ಲ, ಯೇಸು ಕ್ರಿಸ್ತನು ಸುಮ್ಮನೆ ಹೇಳಿಲ್ಲ, ಕಳವಳಗೊಳಿಸೋದಿಲ್ಲ. ಎಂತ ಪರಿಸ್ಥಿತಿ ಬರಲಿ, ನಿಮಗೆ ಕ್ರಿಸ್ತನು ನನ್ನೊಂದಿಗಿದ್ದಾನೆ ಅಂತ ಭಾವನೆ ಬಂದ್ಬಿಟ್ರೆ ನೋಡಿ, ಅದಾದ್ಮೇಲೆ ಅಪೊಸ್ತಲರು ಹೆಂಗೆಲ್ಲ ಸುವಾರ್ತೆ ಸಾರ್ದು. ಯೇಸು ಕ್ರಿಸ್ತನ ಹೋದ್ಮೇಲೆ, ಯೇಸು ಕ್ರಿಸ್ತನ ಇದ್ದಾಗ ಏನು ಇದ್ದವರು ಯೇಸು ಕ್ರಿಸ್ತನ ಹೋದ್ಮೇಲೆ ಅಷ್ಟು ಒಂದು ಅಧಿಕಾರಿಗಳ ಮುಂದೆ, ದೇಶಾಧಿಪತಿಗಳ ಮುಂದೆ ಎಲ್ಲ ಹೋಗಿ ಏನ್ ಮಾಡಿದ್ರು? ಸುವಾರ್ತೆಯನ್ನು ಸಾರಿ ರಕ್ತ ಸಾಕ್ಷಿಗಳಾಗಿ ಸತ್ತು. ಆ ಧೈರ್ಯ ಎಲ್ಲಿಂದ ಬಂತು? ಯಾರಿದ್ದಾರೆ ಜೊತೆಯಲ್ಲಿ? ಕ್ರಿಸ್ತನ್. ಆದ್ರಿಂದ ಯೇಸು ಕ್ರಿಸ್ತನ್ ಹೇಳ್ತಾನೆ, ನನ್ನಲ್ಲಿರುವಂತ ಶಾಂತಿ ನಿಮ್ಗೆ ಕೊಡ್ತಾನೆ. ಇದನ್ನ ನೀವು ಅಪೇಕ್ಷೆ ಮಾಡಬೇಕು. ಲೋಕವು ಕೊಡುವಂತ ಶಾಂತಿ ಅಲ್ಲ. ಲೋಕವು ಕೊಡುವಂತ ಶಾಂತಿ ಕ್ಷಣಿಕ. ಸ್ನೇಹಿತರಾಗಲಿ, ಸಂಬಂಧಿಕರಾಗಲಿ, ಜೊತೆಲಿದ್ದವರಾಗ್ಲಿ, ಯಾರೇ ಆಗ್ಲಿ, ಅವರು ಕೊಡುವಂತ ಶಾಂತಿ ಏನದು? ಕ್ಷಣಿಕ. ಕ್ರಿಸ್ತನು ಕೊಡುವಂಥದ್ದು ನಿರಂತರ, ನಿತ್ಯವಾದದ್ದು. ಅದನ್ನೇ ನಾವು ಹುಡುಕ್ಬೇಕಾಗುತ್ತೆ. ನೋಡಿ, ಒಂದ್ ಚೆನ್ನಾಗಿ ತಿಳ್ಕೊಳ್ಳಿ, ನೀವು ಕ್ರಿಸ್ತನಲ್ಲಿ ಬಂದ ಮೇಲೆ, ಕ್ರೈಸ್ತರಾದ್ಮೇಲೆ ನಿಮ್ಗೊಂದು ಪ್ರಾಬ್ಲಮ್ ಇದೆ. ಏನ್ ಪ್ರಾಬ್ಲಮ್ ಇದೆ? ಕ್ರೈಸ್ತರಿಗೆ ಒಂದು ಏನ್ ಪ್ರಾಬ್ಲಮ್ ಇದೆ? ಇವತ್ತು ಲೋಕದಲ್ಲಿ ಏನ್ ಪ್ರಾಬ್ಲಮ್ ಇದೆ? ಯೋಹಾನಿಗೆ ಬರೆದ ಸುವಾರ್ತೆ 15ನೇ ಅಧ್ಯಾಯ 18ರಿಂದ 20ನೇ ವಾಕ್ಯವನ್ನು ನಾವು ಧ್ಯಾನಿಸುವಾಗ, ಯೋಹಾನಿಗೆ ಬರೆದ ಸುವಾರ್ತೆ 15ನೇ ಅಧ್ಯಾಯ 18ರಿಂದ 20 ನೋಡ್ಬೇಕಾದ್ರೆ, ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುವುದಾದ್ರೆ ಅದು ಮೊದಲು ನನ್ನ ಮೇಲೆ ದ್ವೇಷ ಮಾಡಿ ತಿಳ್ಕೊಳ್ಳಿರಿ. ನೀವು ಲೋಕದ ಕಡೆಯವರಾಗಿದ್ದರೆ ಲೋಕವು ನಿಮ್ಮ ಮೇಲೆ ತನ್ನವರಿಂದ ಮಮತೆ ಇಡುತ್ತಿತ್ತು. ಆದರೆ ನೀವು ಲೋಕದ ಕಡೆಯವರಲ್ಲದಿರುವುದರಿಂದ ನಾನು ನಿಮ್ಮನ್ನು ಲೋಕದೊಳಗೆ ಆರಿಸಿ ತೆಗೆದುಕೊಂಡಿದ್ದ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುತ್ತೆ. ಲೋಕ ಏನ್ ಮಾಡುತ್ತೆ? ನಿಮ್ಮನ್ನ ದ್ವೇಷ ಮಾಡುತ್ತೆ. ಆದ್ರಿಂದ ಯೇಸು ಕ್ರಿಸ್ತನು ಹೇಳ್ತಾನೆ, ನೀವು ನನ್ನನ್ನು ಹಿಂಬಾಲಿಸಿದರೆ, ಇವತ್ತು ಅದೇ ಆಯ್ತಾ ಇರೋದು. ನಾವು ಕ್ರಿಸ್ತನನ್ನು ಹಿಂಬಾಲಿಸಿದಾಗ, ಕ್ರಿಸ್ತನನ್ನು ಆರಿಸಿಕೊಂಡಾಗ ಲೋಕ ಏನ್ ಹೇಳುತ್ತೆ? ದ್ವೇಷ ಮಾಡುತ್ತೆ. ಇವರು ಈ ರೀತಿ ನಿರಂತರವಾಗಿ 2000 ವರ್ಷದಿಂದ ನಡೀತಾ ಇರುವಂಥದ್ದು. ಕ್ರೈಸ್ತರನ್ನ ಈ ಲೋಕ ಏನ್ ಮಾಡ್ತಾ ಇದೆ? ದ್ವೇಷ ಮಾಡುತ್ತೆ. ಯಾಕೆ? ಕ್ರೈಸ್ತರಲ್ಲಿ ಏನಿದೆ? ಸ್ವಾರ್ಥೆಯನ್ನು ಸಾರುವಂತ ಒಂದು ಕಂಟೆಂಟ್ಗಳು ಇವತ್ತಿದೆ. ಕ್ರಿಸ್ತನನ್ನು ಕುರಿತು ಹೇಳ್ತೀವಿ, ಬೇರೆಯವರು ಹೇಳ್ತಾರೆ ಏನೋ ಗೊತ್ತಿಲ್ಲ. ಕ್ರೈಸ್ತರು ಏನು ಹೇಳ್ತಾರೆ ಅದ್ರ ಬಗ್ಗೆ ಮಾತಾಡ್ತಾರೆ. ಎಲ್ರು ಮಾತಾಡ್ತಾರೆ. ನೀವು ಎಲ್ಲ ಒಂದ್ ಕಡೆ ಮಾತಾಡಿರ್ತೀರ, ದೇವ್ರ ಬಗ್ಗೆ, ದೇವರ ವಾಕ್ಯದ ಬಗ್ಗೆ ಮಾತಾಡಿರ್ತೀರ. ಅದು ಕೆಲವ್ರಿಗೆ ಏನಾಗಲ್ಲ, ಇಡ್ಸಲ್ಲ. ನನಗೆ ಸುಮಾರು ಸರಿ ಹೇಳಿದ್ರೆ, ಬ್ರದರ್ ಬ್ರೋ ಅದನ್ನ ಮಾತಾಡ್ಬಿಡಿ ಸರ್, ನೀವು ದಯವಿಟ್ಟು ಅದನ್ನೆಲ್ಲ ಹೇಳ್ಬೇಡಿ. ಅದರಿಂದ ನಾವು ಕ್ರೈಸ್ತರಾದ್ಮೇಲೆ ನಮಗೆ ದ್ವೇಷವನ್ನು ಮಾಡುವಂತವ್ರು ಜಾಸ್ತಿ ಇರ್ತಾರೆ. ಆ ದ್ವೇಷ ಜಾಸ್ತಿ ಇರ್ತದೆ. ನೀವು ಸತ್ಯವನ್ನು ಹೇಳಿದಾಗ, ನಿಜವನ್ನ ಹೇಳಿದಾಗ ಅದು ದ್ವೇಷ ಇರ್ತದೆ. ಅದನ್ನ ಯೇಸು ಕ್ರಿಸ್ತ ಹೇಳ್ತಾನೆ, ನಾನು ಹೋದ್ಮೇಲೆ ನಿನ್ನ ಏನ್ ಮಾಡ್ತಾರೆ? ಈ ಲೋಕ ದ್ವೇಷ ಮಾಡ್ತಾರೆ. ಇವತ್ತು ಲೋಕದಲ್ಲಿ ನಿಮ್ಮ ದ್ವೇಷ ಮಾಡುವಂತ ಇರ್ತಾರೆ. ನೀವೇನ್ ಮಾಡ್ಬೇಡಿ, ಹೆದರ್ಬೇಡಿ. ನಿಮಗೆ ಬಹಿಷ್ಕಾರ ಆಗ್ತಾರೆ.
ಯೋಹಾನಿಗೆ ಬರೆದ ಸುವಾರ್ತೆ 16ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಶಿಷ್ಯರಿಗೆ ಹೇಳ್ತಾರೆ, ನಿಮಗೆ ಬಹಿಷ್ಕಾರ ಆಗ್ತಾರೆ. ಯೋಹಾನ 16:2. ನಿಮಗೆ ಬಹಿಷ್ಕಾರ ಹಾಕೋರು, ಇದಲ್ಲದೆ ನಿಮ್ಮನ್ನು ಕೊಲ್ಲುವವನು ತಾನು ದೇವರಿಗೆ ಯಜ್ಞ ಮಾಡಿದ್ರೆ. ಶಿಷ್ಯರಿಗೆ ಹೇಳ್ತಾರೆ, ನನ್ನನ್ನು ಕೊಂದುಬಿಟ್ಟು ನಾನು ಯಾಕೆ ಯಜ್ಞ ಮಾಡ್ತೀನಿ? ದೇವರಿಗೆ ಯಜ್ಞ ಮಾಡ್ತೀನಿ ಅಂತ ಹೇಳೋಗಿರ್ತಾರೆ. ಅದ್ರಲ್ಲಿ ಲೋಕವು ನಿಮ್ಮನ್ನು ಏನ್ ಮಾಡುತ್ತೆ? ಬಹಿಷ್ಕಾರ ಆಗುತ್ತೆ. ಪ್ರಿಯರೇ, ಇದು ಶಿಷ್ಯರಿಗೆ ಹೇಳಿದ ಮಾತಿರ್ಬಹುದು. ಬಾಮ ಮುಂದೆ ಬಮ್ಮ. ಶಿಷ್ಯರಿಗೆ ಹೇಳಿದಂತ ಮಾತಿರ್ಬಹುದು, ಕಾರ್ಯಗಳಿರಬಹುದು. ಇಲ್ಲಿ ನಾವು ನೋಡುವಂತ ವಿಚಾರ, ಲೋಕವು ಇವತ್ತು ನಿಮಗೆ ಬಹಿಷ್ಕಾರ ಆಗಿದ್ಯಾ? ನಿಮಗೆ ಯಾರು ಬಹಿಷ್ಕಾರ ಹಾಕಿದಾರ? ಹಾಕಿರ್ತಾರೆ. ನಿಮ್ಮನ್ನ ಯಾರು ದ್ವೇಷ ಮಾಡಿರ್ತಾರೆ. ಅದು ಕ್ರಿಸ್ತನ ನಿಮಿತ್ತವಾಗಿಯೋ ಅಲ್ಲ ಪರ್ಸನಲ್ ಆಗಿಯೋ ಅಥವಾ ಯಾವ ರೀತಿನೇ ಇಟ್ಕೊಳ್ಳಿ, ಲೋಕ ನಿಮ್ಮನ್ನ ಏನ್ ಮಾಡುತ್ತೆ? ದ್ವೇಷ ಮಾಡುತ್ತೆ, ಬಹಿಷ್ಕಾರ ಆಗುತ್ತೆ. ಅದಕ್ಕೆ ಯೇಸು ಕ್ರಿಸ್ತನಂತೆ ನೀವು ಇವತ್ತಿನ ಟಾಪಿಕ್ ಏನು? ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ. ನಿಮ್ಮ ಹೃದಯ ಏನಾಗಬಾರ್ದು? ಕಳವಳಗೊಳ್ಳಬಾರದು. ಎಂತ ಪರಿಸ್ಥಿತಿ ಬಂದರೂ ಕಳವಳಗೊಳ್ಳಬಾರದು. ಸ್ಟಬನ್ ಆಗಿರ್ಬೇಕು. ಅದು ಕ್ರೈಸ್ತರು. ಯಾಕಂದ್ರೆ ನಿಮ್ಮೊಂದು ಯಾರಿದ್ದಾನೆ? ಕ್ರಿಸ್ತನಿದ್ದಾನೆ. ನಾವು ಲೋಕ ನಮ್ಮನ್ನ ಬಹಿಷ್ಕಾರ ಮಾಡಲಿ, ಲೋಕ ನಮ್ಮನ್ನು ದ್ವೇಷ ಮಾಡಲಿ, ಲೋಕ ನಮ್ಮನ್ನ ಹೀನಾಯವಾಗಿ ನೋಡ್ಲಿ, ನಾವು ಯಾರೊಂದಿಗೆ ಇದ್ದು ಬಿಡಬೇಕು? ಕ್ರಿಸ್ತನಿಗೆ. ಅವಮಾನಗಳು, ತೊಂದರೆಗಳು, ಬಹಿಷ್ಕಾರಗಳು, ದ್ವೇಷಗಳು ಇದೆಲ್ಲ ಇದ್ದೇ ಇರ್ತದೆ. ಈಗ ಯೂತ್ಸ್ ಆಗಿರೋರಿಗೆ ಹೋಗ್ತಾ ಹೋಗ್ತಾ ಅನುಭವ ಆಯ್ತದೆ. ಈಗೆಲ್ಲ ನಿಮ್ಮ ಮಕ್ಕಳು ಗೊತ್ತಾಗಲ್ಲ, ಇನ್ನೊಂದು 10 ವರ್ಷ 20 ವರ್ಷ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ದ್ವೇಷ ಅಂದ್ರೇನು, ಬಹಿಷ್ಕಾರ ಅಂದ್ರೇನು, ಈ ಲೋಕ ಹೆಂಗ್ ನೋಡುತ್ತೆ. ಅದಕ್ಕೆ ನೀವು ಈಗಲೇ ಫಿಟ್ ಆಗ್ಬಿಡಿ. ಮೈಂಡನ್ನ ಯಾರ ಜೊತೆ ಫಿಕ್ಸ್ ಮಾಡ್ಕೊಳ್ಳಿ? ನಾನು ಕ್ರಿಸ್ತನೊಂದಿಗಿದ್ದೇನೆ. ಯಾಕಂದ್ರೆ ಕ್ರಿಸ್ತನು ಹೇಳಿದ್ದಾನೆ, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ. ಆ ರೀತಿ ನಾವು ನಮ್ಮ ಮನಸ್ಸುಗಳನ್ನ ಸಿದ್ಧ ಮಾಡ್ಕೊಳ್ಬೇಕು. ಯಾಕೆ ನಾನು ಕಳವಳಗೊಳ್ಳಬಾರದು? ಯಾಕೆ ನಾನು ಹೆದರಬಾರದು? ಯಾಕೆ ಅಂದ್ರೆ ಈ ಲೋಕದಲ್ಲಿ ಯಾರಿಗೂ ಸಿಗದೇ ಇರೋದಂತ ಒಂದು ಆಶ್ವಾಸನೆ, ಪ್ರಾಮಿಸ್ ನಮಗ್ ಸಿಕ್ಕಿದೆ. ಈ ಲೋಕದಲ್ಲಿ ಯಾರಿಗೂ ಸಿಗದೇ ಇರುವಂತ ಒಂದು ಆಶ್ವಾಸನೆ ಅಥವಾ ಪ್ರಾಮಿಸ್ ಅಥವಾ ವಾಗ್ದಾನ ಏನು ಅಂತ ಹೇಳಿದ್ರೆ, ನಿಶ್ಚಯವಾಗಿಯೂ ಆ ಒಂದು ಕಾರ್ಯಗಳು ನಮ್ಮನ್ನು ಏನ್ ಮಾಡುತ್ತೆ? ಬಲವನ್ನ ಪಡಿಸುತ್ತೆ. ಯೇಸು ಕ್ರಿಸ್ತನು ಏನಕ್ಕೆ ಶಿಷ್ಯರಿಗೆ ಅದನ್ನ ಆ ಮಾತನ್ನು ಹೇಳಿದಾರಂದ್ರೆ, ಪೌಲ ಹೇಳ್ತಾನೆ 1 ಥೆಸಲೋನಿಕ 4ನೇ ಅಧ್ಯಾಯ 16-18. ಪೌಲ ಹೇಳ್ತಾನೆ 1 ಥೆಸಲೋನಿಕ 4ನೇ ಅಧ್ಯಾಯ 16-18 ನೋಡ್ಬೇಕಾದ್ರೆ, ಯೇಸು ಕ್ರಿಸ್ತನ 2ನೇ ಬರೋಣವನ್ನು ಕುರಿತು ಮಾತಾಡ್ತಾನೆ. ಪ್ರಧಾನ ದೂತರ ಶಬ್ದದೊಡನೆಯೂ ದೇವರ ತುತ್ತೂರಿದೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಯಾರು ಫಸ್ಟ್ ಎದ್ದು ಬರ್ತಾರಂತೆ? ಕ್ರಿಸ್ತನಲ್ಲಿ ಸತ್ತವರು. ಕ್ರಿಸ್ತನಲ್ಲಿ ಸತ್ತವರು ಅಂದ್ರೆ ಯಾರು? ಯೇಸು ಕ್ರಿಸ್ತನನ್ನು ರಕ್ಷಕನೆಂದು ಅಂಗೀಕರಿಸಿ ಪಾಪ ಪರಿಹಾರಕ್ಕಾಗಿ ದೀಕ್ಷಾ ಸ್ಥಾನವನ್ನು ಹೊಂದಿ ಸಭೆಯಲ್ಲಿ ಕ್ರಿಸ್ತನಿಗೋಸ್ಕರ ಬದುಕಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಇವರು ಕ್ರೈಸ್ತರು. ಸುಮ್ಮನೆ ಕ್ರೈಸ್ತರು ಅಂತ ಹೆಸರಿಸ್ಕೊಂಡ್ರೆ ಆಗಲ್ಲ. ಕ್ರಿಸ್ತನಲ್ಲಿ ಸತ್ತವರು ಅಂದ್ರೆ ಕ್ರಿಸ್ತನಿಗೋಸ್ಕರ, ಕ್ರಿಸ್ತನ ವಾಕ್ಯಗಳಿಗೋಸ್ಕರ ಕ್ರಿಸ್ತನವರಾಗಿ ಈ ಲೋಕದಲ್ಲಿ ರಕ್ಷಣೆಯಿಂದ ಬದುಕಿ ಸತ್ತವರು ಮೊದಲು ಎದ್ದು ಬರುವರು. 2000 ವರ್ಷದಲ್ಲಿ ಗತಿಸಿ ಹೋದವರು ಏನಾಗ್ತಾರಂತೆ? ಮೊದಲು ಎದ್ದು ಬರ್ತಾರೆ. ನಂತರ ಹೇಳ್ತಾನೆ, ಆಮೇಲೆ ಜೀವದಿಂದಿಲ್ಲ. ಇವತ್ತು ನಾವು ಜೀವದಿಂದಿದ್ದೇವೆ. ಒಂದು ವೇಳೆ ನಾಳೆ ನಾವು ಈ ಲೋಕವನ್ನು ಬಿಟ್ಟು ಹೋಗುವ ಯೇಸು ಕ್ರಿಸ್ತನು ಬರುವಂತ ಸಂದರ್ಭದಲ್ಲಿ ಜೀವದಿಂದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡದಲ್ಲಿ ಮೇಘವಾಹನರಾಗಿ ಪಕ್ಕನೇ ಒಯ್ಯಲ್ಪಡುವೆವು. ಯಾವ ರೀತಿಯಂತೆ? ಅಂತರಿಕ್ಷ ಅಂದ್ರೇನು? ಯೂತ್ ಹೇಳಿ, ಅಂತರಿಕ್ಷ ಅಂದ್ರೇನು ಗೊತ್ತಿಲ್ವಾ? ಅಂತರಿಕ್ಷ ಅಂದ್ರೆ ಆಕಾಶ. ಯಾರು ಹೇಳ್ತಾರಲ್ಲಪ್ಪ, ಕನ್ನಡ ಕಲಿಸ್ಕೊಡ್ಬೇಕಲ್ಲ. ಅಂತರಿಕ್ಷ ಅಂದ್ರೆ ಏನು? ಇಂಗ್ಲಿಷ್ ಅಲ್ಲಿ ನೋಡ್ಬಿಡಿ ಏನ್ ಹೇಳುತ್ತಂತದ್ದು. 14 ದೆನ್ ವಿ ಹೂ ಅಲೈವ್ ಅಂಡ್ ರಿಮೈನ್ ವಿಲ್ ಬಿ ಕಾಟ್ ಅಪ್ ಇನ್ ದ ಕ್ಲೌಡ್ಸ್ ಟುಗೆದರ್ ವಿತ್ ದೆಮ್ ಟು ಮೀಟ್ ಲಾರ್ಡ್ ಇನ್ ದ ಏರ್. ಅಂದ್ರೆ ಆಕಾಶದಲ್ಲಿ ಮೇಘಗಳೊಂದಿಗೆ ನಾವೇನಾಗ್ತೀವಿ? ನೀವು ಅಲ್ಲಿ ಹೋಗ್ತೀರಾ, ಯೇಸು ಕ್ರಿಸ್ತನ ಇಲ್ಲಿ ಬರ್ತಾನ. ಇಲ್ಲಿ ಬಹಳ ಜನ ಕನ್ಫ್ಯೂಷನ್ ಇಲ್ಲ, ಯೇಸು ಕ್ರಿಸ್ತನ ಇಲ್ಲೇ ಬರ್ತಾನೆ ಅಂತ. ಅವ್ರು ಎಲ್ಲಿ ಬರ್ತಾನೆ? ಅಂತರಿಕ್ಷದಲ್ಲಿ ಯೇಸು ಕ್ರಿಸ್ತನ ಬರ್ಬೇಕಾದ್ರೆ ಪಕ್ಕನೆ, ಅಂದ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಎಲ್ಲಿ ಹೋಗ್ತೀರಾ? ಎಷ್ಟು ಜನಕ್ಕೆ ಆತರ ಆಸೆ ಇದೆ ಹೋಗೋದಕ್ಕೆ? ಅಂದ್ರೆ ಆ ರೀತಿ ಹೋಗೋದಕ್ಕೆ ಆಸೆ ಇರೋರು ಎದುರುಬೇಡಿ ಲೋಕದಲ್ಲಿ.
ಇವತ್ತು ನಮ್ಮ ಪ್ರಾಣ ಹೋಯ್ತದ, ಹೆದರಬೇಡಿ. ನಾನು ರಕ್ಷಣೆ ಹೊಂದಿದ್ದೇನೆ, ನಾನು ಸಭೆಯಲ್ಲಿದ್ದೇನೆ, ನಾನು ದೇವರ ಮಗನಾಗಿದ್ದೇನೆ, ದೇವರ ವಾಕ್ಯಕ್ಕೆ ವಿದ್ಯನಾಗಿದ್ದೇನೆ. ಇವತ್ತು ನನ್ನ ರಾತ್ರಿ ನನ್ನ ಪ್ರಾಣವು ಬಂದು ನನ್ನನ್ನು ತೆಗೆಯಲ್ಪಟ್ಟರು, ನನಗೇನು ಭಯ ಇಲ್ಲ, ನನಗೇನು ಚಿಂತೆ ಇಲ್ಲ, ನನಗೇನು ತೊಂದರೆ ಇಲ್ಲ, ಬೇಸರವಿಲ್ಲ. ಯಾಕಂದ್ರೆ ನಾನು ಎಲ್ಲಿ ಹೋಗ್ತೀನಿ? ನಾನು ಕ್ರಿಸ್ತನವನಾಗಿದ್ದೇನೆ. ಕ್ರಿಸ್ತನಾಗಿ ಸತ್ತವರು ಮೊದಲು ಎದ್ದು ಬರುವರು, ಆಮೇಲೆ ಜೀವದಿಂದ ನೀವು ಅಂತರಿಕ್ಷದಲ್ಲಿ ಕರ್ತನ ಎದುರುಗಡೆ ಅವರ ಸಂಗಡಲೇ ಮೇಘವಾಹನ. ಹೀಗಾಗಿ ನಾವು ಸದಾಕಾಲ ಎಲ್ಲಿರ್ತೀರಾ? ಸದಾಕಾಲ ಕರ್ತನ ಜೊತೆಯಲ್ಲಿ ಇರುವುದು. ಅಂಡ್ ಸೋ ವಿ ವಿಲ್ ಬಿ ವಿತ್ ದ ಲಾರ್ಡ್ ಫಾರ್ ಎವರ್. ಇದು ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಎಲ್ಲ ಹೇಳ್ಬಿಡುವಂತ ಮಾತುಗಳು ಇವತ್ತು ನಮಗೆ ಅನ್ವಯ. ಇವತ್ತು ಶಿಷ್ಯರಿದ್ದಾರೆ, ಅವರು ಸತ್ತರು, ರಕ್ತ ಸಾಕ್ಷಿಗಳಾಗಿ ಹೋದ್ರು. ಇವತ್ತು ನಾವು ಬದುಕಿದ್ದೇವೆ. ನಮ್ಮ ಜೀವನದಲ್ಲಿ ಆಗುವಂತ ಹಾಗು ಹೋಗುಗಳಿಗೆ, ಅಯ್ಯೋ ಇದೇ ಲೈಫು, ಈ ಕೆಲಸನೇ ಲೈಫು ಅಂತ ಅನ್ಕೋಬೇಡಿ. ಇದೇ ಜೀವನ ಇಲ್ಲಿಗೆ ಎಂಡು ಅಂತ ಅನ್ಕೋಬೇಡಿ. ನಾನು ಅದೇ ಲಾಸ್ಟ್ ಟೈಮು ಬೆಂಗಳೂರಲ್ಲಿ ಸಿಮೆಂಟ್ ಅಲ್ಲಿ ಕೂತ್ಕೊಂಡು ಸಾವು ಹೋಗಿದ್ದೆ. ಅಲ್ಲಿ ನಮ್ಮ ಕಡೆಯವ್ರು 3-4 ಜನ ಆ ಕಡೆ ಹಿಂದೂ ಮತಕ್ಕೆ ಅವ್ರ ಧರ್ಮ ಚೇಂಜ್ ಆಗ್ಬಿಟ್ಟಿದ್ದಾರೆ. ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಒಂದು ಹೇಳಿದೆ, ಕ್ರಿಸ್ಟಿಯಾನಿಟಿ ಮಾತ್ರ, ಇವತ್ತು ಎಷ್ಟೋ ಧರ್ಮ ಇದೆ ಲೋಕದಲ್ಲಿ, ಕ್ರಿಸ್ಟಿಯಾನಿಟಿ ಮಾತ್ರ ಒಂದು ವಿಶೇಷತೆ ಇದೆ. ಏನ್ ಬ್ರದರ್ ಹೇಳಿ ಅಂದ್ರು. ಅವರೆಲ್ಲ ನಮ್ಮ ರಿಲೇಷನ್ ಮಕ್ಕಳೇ, ಬಟ್ ಅವರೆಲ್ಲ ಕಾರಣಾಂತರಗಳಿಂದ ಬೇರೆ ಧರ್ಮಗಳಿಗೆ ಹೋಗ್ಬಿಟ್ಟಿದ್ದಾರೆ. ಅವ್ರಿಗೆ ಹೇಳಿದೆ, ಕ್ರಿಸ್ಟಿಯಾನಿಟಿಯಲ್ಲಿ ಮಾತ್ರ ಒಂದು ವಿಶೇಷತೆ ಏನಂತ ಹೇಳಿದ್ರೆ ಲೈಫ್ ಆಫ್ಟರ್ ಡೆತ್, ಸಾವಿನ ನಂತರ ಒಂದು ಜೀವನ. ಇದು ಕ್ರೈಸ್ತತ್ವದಲ್ಲಿ ಮಾತ್ರ ಹೇಳುವಂಥದ್ದು. ಲೈಫ್ ಆಫ್ಟರ್ ಡೆತ್, ಸತ್ತ ನಂತರ ಮನುಷ್ಯನಿಗೆ ಏನಾಗುತ್ತೆ? ಹೊಸ ಜೀವನ ಪ್ರಾರಂಭ ಆಗುತ್ತೆ. ಅದು ಸದಾಕಾಲ ಕರ್ತನ. ಅದಕ್ಕೆ ಯೇಸು ಕ್ರಿಸ್ತನು ಹೇಳ್ತಾರೆ, ನೀವು ಕಳವಳಗೊಳ್ಬೇಡಿ, ನೀವು ಹೆದರಬೇಡಿ, ನಾನು ಬರ್ತೇನೆ, ಮತ್ತೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ, ನೀವು ಸಿದ್ಧರಾಗಿದೆ ಅಷ್ಟೇ. ಆದ್ದರಿಂದ ಪ್ರೇರೆ, ನಾವು ಆ ಒಂದು ಕ್ರಿಸ್ತನೊಂದಿಗೆ ಒಯ್ಯಲ್ಪಟ್ಟು ಸದಾಕಾಲ ಎಲ್ಲಿರ್ತೀವಿ? ದೇವರ ಸನ್ನಿಧಾನದಲ್ಲಿರ್ತೀವಿ. ಯಾವ ರೀತಿ ಇರ್ತೀವಿ? ಆ ಸ್ಥಳ ಯಾವ ರೀತಿ ಇರ್ತದೆ? ಪ್ರಕಟಣೆ 21ನೇ ಅಧ್ಯಾಯ 1-4. ಪ್ರಕಟಣೆ 21:1-4. ತರುವಾಯ ನೂತನ ಆಕಾಶ ಮಂಡಲವನ್ನು, ನೂತನ ಭೂಮಂಡಲವನ್ನು ಕಂಡನು. ಎಂತ ಮಂಡಲ? ನೂತನ. ಈಗ ಇರೋದು ಹೆಂಗಿದೆ ಆಕಾಶ? ಈಗಿರೋ ಆಕಾಶ ಹೆಂಗಿದೆ? ಏನಪ್ಪ ಈಗಿರೋ ಆಕಾಶ ಹೆಂಗಿದೆ? ಸ್ಕೈ ಲುಕ್ ಲೈಕ್ ಸ್ಕೈ எப்படி இருக்குமா? ಆಕಾಶ ಹೆಂಗಿದೆ? ನೀಲಿ ಆಗಿದೆಯಾ? ಆಕಾಶ ನೀಲಿ ಇದೆಯಾ? ನೀಲಿ ಆಗಿರ್ತದೆ. ಮೋಡಗಳು ಕವದಾಗ ಹೆಂಗಿರ್ತದೆ? ಕಪ್ಪಾಗಿ ಕಾಣಿಸುತ್ತೆ. ಅದೆಲ್ಲ ಇರ್ತದೆ. ಈಗ ನಾವು ಕ್ರಿಸ್ತನು ನಮಗೆ ಏನ್ ಕೊಡ್ತಾನೆ? ನೂತನ ಆಕಾಶ ಮಂಡಲ, ನೂತನ ಭೂಮಂಡಲ. ಇದು ಯಾವುದು ಇರಲ್ಲ. ಹೊಸ ಆಕಾಶ ಮಂಡಲ ಭೂಮಂಡಲವನ್ನು, ಮೊದಲಿದ್ದ ಆಕಾಶ ಮಂಡಲ, ಮೊದಲಿದ್ದ ಭೂಮಂಡಲ ಇಲ್ಲದೆ ಹೋದವು. ಇನ್ನು ಸಮುದ್ರವೂ ಇಲ್ಲ. ಏನಿಲ್ಲಂತೆ? ಸಮುದ್ರ ಇಲ್ಲ. ಈ ಸಮುದ್ರವೂ ಇಲ್ಲ. ಈ ಕಾಣ್ತಿರುವಂತ ನೀವು ಭೂಮಿ, ಈ ಆಕಾಶ ಏನು ಇಲ್ಲ. ಏನ್ ಹೇಳ್ತಾನೆ? 2ನೇ ವಾಕ್ಯ ಹೇಳ್ತಾನೆ, ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮ್ ಪರಲೋಕದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು. ಹೊಸ ಯೆರೂಸಲೇಮ್ ಪರಲೋಕದಿಂದ ಇಳಿದು ಬರ್ತಂತೆ, ಇಳಿದು ಬರ್ತದೆ. ಈ ಸಬ್ಜೆಕ್ಟ್ ಸ್ವಲ್ಪ ಡೀಪ್ ಸಬ್ಜೆಕ್ಟ್. ಯಾವತ್ತ ನಾನು ಪರ್ಸನಲ್ ಆಗಿದ್ದಾಗ ಮಾತಾಡ್ತೀನಿ, ಏನ್ ಇಳಿದು ಬರುತ್ತೆ, ಎಲ್ಲಿಂದ ಇಳಿದು ಬರುತ್ತೆ ಅನ್ನೋದು. ಈಗ ಹೊಸ ಏನ್ ಹೇಳ್ತಾನೆ? ಪಟ್ಟಣವಾದ ಯೆರೂಸಲೇಮ್ ಇಳಿದು ಬರುತ್ತೆ. ಈಗಿದೆ ಯೆರೂಸಲೇಮ್ ಎಲ್ಲ ಒಂದ್ ದಿವಸ ಇಲ್ಲ. ಈಗಲೂ ಏನು ಇಲ್ಲ ಅಲ್ಲಿ. ಬರೀ ಯುದ್ಧ ನಡೆದು ಬರೀ ರಕ್ತಗಳೇ ತುಂಬಿಕೊಂಡೈತಲ್ಲಿ. ಹೊಸ ಯೆರೂಸಲೇಮ್ ಪಟ್ಟಣ ಬರುತ್ತೆ. ಆಗ ನಾವು ನೋಡ್ತೇವೆ 3ನೇ ವಾಕ್ಯದಲ್ಲಿ, ಇದಲ್ಲದೆ ಸಿಂಹಾಸನದಿಂದ ಮಹಾಶಬ್ದವನ್ನು ಕೇಳಿಸಿತು, ಇಗೋ ದೇವರ ನಿವಾಸವು ಮನುಷ್ಯರಲ್ಲಿ ಇದೆ. ಯಾರಲ್ಲಿದೆ ದೇವರ ನಿವಾಸ? ನಿಮ್ಮಲ್ಲಿ. ಯಾರು ಕಳವಳಗೊಳ್ಳದೆ, ಯಾರು ಭಯ ಪಡದೆ ಈ ಲೋಕದಲ್ಲಿ ಕ್ರಿಸ್ತನಿಗಾಗಿ, ಕ್ರಿಸ್ತನ ವಾಕ್ಯಕ್ಕೋಸ್ಕರ, ಕ್ರಿಸ್ತನ ಸಭೆಗೋಸ್ಕರ ಬದುಕಿ ಬಾಳಿ ಹೋಗುತ್ತಾರೋ, ಅಥವಾ ಈ ಲೋಕದ ಪ್ರಯಾಣವನ್ನ ಮುಗಿಸಿ ಕ್ರಿಸ್ತನೊಂದಿಗೆ ಸಾಗುತ್ತಾರೋ, ಅಲ್ಲಿರ್ತಾನೆ ದೇವರ ನಿವಾಸ ಮನುಷ್ಯರಲ್ಲಿದೆ. ಆತನು ಅವರೊಡನೆ ವಾಸ ಮಾಡುವನು, ಅವರು ಆತನಿಗೆ ಪ್ರಜೆಗಳಾಗಿರುವರು, ದೇವರು ತಾನೇ ಅವರ ಸಂಗಡ ಇರುವನು. ಯಾರ ಸಂಗಡ ಇರ್ತಾರೆ? ನೀವು ಅಲ್ಲಿ ಪ್ರಜೆಗಳಾಗಿರ್ತೀರ. ಅದಕ್ಕೆ ನಮ್ಮನ್ನ ದೇವರ ಲೋಕದಿಂದ ಆರಿಸಿಕೊಂಡು, ಅದಕ್ಕೆ ದೇವರು ನಮ್ಮನ್ನ
ತನ್ನ ಒಂದು ಕುಮಾರನ ಸ್ವರಕ್ತದಿಂದ ನಿಮ್ಮನ್ನು ಏನ್ ಮಾಡಿದ್ದಾನೆ, ಸಂಪಾದಿಸಿಕೊಂಡಿದ್ದಾನೆ. ಏನಕ್ಕೆ? ನೀವು ಆ ಹೊಸ ಯೆರೂಸಲೇಮ್ ಪಟ್ಟಣದಲ್ಲಿ ಆತನಿಗೆ ಪ್ರಜೆ ಆಗಿರ್ಬೇಕು, ಅಲ್ಲಿ ನೀವು ವಾಸ ಮಾಡಬೇಕು. ಅದನ್ನೇ ಯೇಸು ಕ್ರಿಸ್ತ ಹೇಳ್ತಾರೆ, ನೀವು ಶಿಷ್ಯರು ಹೇಳ್ಬೇಕಾದ್ರೆ ನೀವು ಕಳವಳಗೊಳ್ಬೇಡಿ, ಇದೆಲ್ಲ ಕ್ಷಣಿಕ, ಅದು ನಿರಂತರ. ನೀವು ಅಲ್ಲಿ ಬಂದು ಸೇರ್ಬೇಕು, ಆ ಸ್ಥಳಕ್ಕೆ ನೀವು ಬರಬೇಕು. ನೋಡಿ, ಇಮ್ಯಾಜಿನ್ ಮಾಡ್ಕೊಳ್ಳಿ ಹೆಂಗಿರ್ತದೆ ಅಂತ. ಇದೆಲ್ಲ ಇಮ್ಯಾಜಿನೇಷನ್ ಮಾಡ್ಕೋಬೇಕು. ಕಲ್ಪನೆ, ನಮ್ಮ ಮನಸ್ಸಲ್ಲ ಕಲ್ಪನೆಗಳು ಓಡ್ತಾ ಇರ್ಬೇಕು. ಆ ಹೊಸ ಯೆರೂಸಲೇಮ್ ಹೆಂಗಿರ್ತದೆ, ಆ ಪರಲೋಕ ಹೆಂಗಿರ್ತದೆ, ಆ ನಿತ್ಯ ಜೀವ ಹೆಂಗಿರ್ತದೆ, ಯಾವತ್ತಾರು ಯೋಚನೆ ಮಾಡಿದ್ದೀರಾ? ಯೋಚನೆ ಮಾಡ್ಬೇಕು, ಕಲ್ಪನಾ ಲೋಕದಲ್ಲಿ ಹೋಗ್ಬೇಕು. ನನಗೆ ಒಬ್ರು ಅವಾಗವಾಗ ಕಮೆಂಟ್ ಕೊಡ್ತಾ ಇರ್ತಾರೆ, ನೀ ಎಪ್ಪ ಪಾತಾನು ಕಲ್ಪನೆಯಲ್ಲೇ ಅಂದ್ರೆ ಕಲ್ಪನಾ ಲೋಕದಲ್ಲೇ ಇರ್ತೀಯ, ಕಲ್ಪನೆನ ಬಿಡು, ಪ್ರಾಕ್ಟಿಕಲ್ ಲೈಫ್ ಅಂತ ಒಬ್ಬರು ನನಗೆ ಹೇಳ್ತಾ ಇರ್ತಾರೆ. ನಮಗೆ ಸ್ವಲ್ಪ ಕಲ್ಪನೆ ಜಾಸ್ತಿ ಇರ್ತದೆ. ಈ ಕಲ್ಪನೆಗಳು ನಮ್ಮಲ್ಲಿ ಬರ್ಬೋದು. ಯಾವ ಕಲ್ಪನೆ? ಹೊಸ ಪರಲೋಕ, ಯೆರೂಸಲೇಮ್ ಪಟ್ಟಣ ಯಾವ ರೀತಿ ಇರ್ತದೆ. ಮತ್ತೆ 4ನೇ ವಾಕ್ಯ ಹೇಳ್ತಾನೆ, ಅವರ ಕಣ್ಣೀರನ್ನೆಲ್ಲ ಒರೆಸಿಬಿಡು. ಯೇಸು ಕ್ರಿಸ್ತನು ಏನಕ್ಕೆ ಆ ಯೋಹಾನ 14:1 ಹೇಳ್ತಾನಂದ್ರೆ, ಇದೆಲ್ಲ ಅಲ್ಲಿರೋಲ್ಲ. ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು, ಇನ್ನು ಮರಣವಿರುವುದಿಲ್ಲ, ದುಃಖವಾಗಲಿ, ಗೋಳಾಟವಾಗಲಿ, ಕಷ್ಟವಾಗಲಿ ಇರುವುದಿಲ್ಲ, ಮೊದಲಿದ್ದದ್ದೆಲ್ಲ ಇಲ್ಲದೆ ಹೋಯ್ತು. ಈ ಸ್ಥಳಕ್ಕೆ ಯೇಸು ಕ್ರಿಸ್ತ ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಅಂತಾನೆ. ಯೋಹಾನ 14 ಪೂರ್ತಿ ಓದ್ಕೊ ಬರ್ಬೇಕಾದ್ರೆ ನೀವ್ ಏನ್ ಹೇಳ್ತಾನೆ, ನಾನು ತಂದೆ ಬೆಳಿಗ್ಗೆ ಹೋಗಿ ನಿಮ್ಗೆ ಏನ್ ಮಾಡ್ತೇನೆ, ಬಿಡಾರವನ್ನು ಸಿದ್ಧ ಮಾಡ್ತೀನಿ. ಬಿಡಾರದಲ್ಲಿ ಇದೆಲ್ಲ ಇದೆ, ಅಲ್ಲಿ ಮರಣವಿಲ್ಲ, ಗೋಳಾಟವಿಲ್ಲ, ಸಂಕಟವಿಲ್ಲ, ದುಃಖವಿಲ್ಲ, ಏನು ಇಲ್ಲ. ಅಂತ ಸ್ಥಳಕ್ಕೆ ನಮ್ಮನ್ನ ಏನ್ ಮಾಡ್ತಾನೆ, ಕರ್ಕೊಂಡು ಹೋಗ್ತಾನೆ. ಆದ್ರೆ ಯಾರು ಹೋಗ್ತಾನೆ? ಯಾರು ಹೋಗಬಹುದು? ಯಾರು ಇರ್ಬೋದಲ್ಲಿ ಅಲ್ವಾ? ಯೋಹಾನಿಗೆ ಬರೆದ ಸುವಾರ್ತೆ 3ನೇ ಅಧ್ಯಾಯ 16-18 ನಾವು ಧ್ಯಾನಿಸುವಾಗ, ದೇವರ ಲೋಕದ ಮೇಲೆ, ನಿಮ್ಗೆಲ್ರಿಗೂ ಗೊತ್ತು, ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವನ ಹೊಂದಬೇಕೆಂದು ಆತನನ್ನು ಕೊಟ್ಟನು. ಇದು ನಮಗೆಲ್ಲರೂ ಗೊತ್ತಿರುವ ಹಾಗೆ. ಯಾರು ನಾಶವಾಗಬಾರ್ದು, ಯಾರು ನಾಶವಾಗಬಾರ್ದು. ಆ ನಾಶವಾಗದೇ ಇರೋ ರೀತಿಯಲ್ಲಿ ಯಾರನ್ನು ಕೊಟ್ಟಿದ್ದಾನೆ? ಕ್ರಿಸ್ತನ ಕೊಟ್ಟಿದ್ದಾನೆ. 17ನೇ ವಾಕ್ಯ, ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆ ಆಗಬೇಕೆಂದು ಆತನನ್ನು ಕಳಿಸಿಕೊಟ್ಟನೆ ಹೊರತು ತೀರ್ಪು ಮಾಡೋದಕ್ಕೆ ಕಳಿಸ್ಕೊಳ್ಳಿಲ್ಲ. ಏನಕ್ಕೆ ಕಳಿಸ್ಕೊಟ್ಟಿದೆ ಯೇಸು ಕ್ರಿಸ್ತನ? ರಕ್ಷಣೆ ಹೊಂದೋದಕ್ಕೋಸ್ಕರ. ಯಾರೆಲ್ಲ ಯೇಸು ಕ್ರಿಸ್ತನ ನಂಬ್ತಾರೋ, ಯಾರೆಲ್ಲ ವಿಧೇಯರಾಗ್ತಾರೋ, ದೀಕ್ಷಾ ಸ್ನಾನ ಮಾಡಿಸ್ಕೋತಾರೋ, ಅವರಿಗೆಲ್ಲ ಏನ್ ಸಿಕ್ಕುತ್ತೆ? ನಿತ್ಯ ಜೀವ. ನಾನು ಆಗಾಗ ದಿವ್ಯ ಬರ್ಬೇಕಾದ್ರೆ ಪ್ರಶ್ನೆ ಕೇಳ್ತಾ ಇರ್ತೀನಿ, ಯಾವಾಗ ನಮ್ಮ ಬ್ಯಾಪ್ಟಿಸಮ್ ಯಾಕೆ ತಗೊಳ್ತೀನಿ ಬ್ರದರ್? ಒಳ್ಳೆ ಹುಡುಗಿ, ಬೇರೆ ವಿಷಯದಲ್ಲೆಲ್ಲ ಪರ್ಫೆಕ್ಟ್ ಆಗಿದ್ದಾಳೆ, ಎಲ್ಲಾ ವಿಷಯದಲ್ಲೂ, ಅಂದ್ರೆ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಳೋಣ ಅಂದ್ರೆ ಮಾಡಿಸ್ಕೊಳ್ತೀನಿ ಬ್ರದರ್ ಅಂತಾರೆ. ಏನಕ್ಕೆ ಅಂದ್ರೆ, ದೇವರು ಆತನನ್ನು ನಂಬುವರಿಗೆ, 18ನೇ ವಾಕ್ಯ ಹೇಳ್ತಾನೆ, ಆತನನ್ನು ನಂಬುವವರಿಗೆ ಏನಿಲ್ಲ? ತೀರ್ಪು ಇಲ್ಲ. ಯಾರಿಗೆ ತೀರ್ಪಿಲ್ಲ? ಎಷ್ಟು ಜನ ಬ್ಯಾಪ್ಟಿಸಮ್ ಆಗಿದ್ದೀರಾ? ನಂಬಿ ಬ್ಯಾಪ್ಟಿಸಮ್ ಆದ್ರೆ ಏನಿಲ್ಲ ಅಂತೆ, ಆತನು ನಂಬುವನಿಗೆ ತೀರ್ಪು ಆಗುದಿಲ್ಲ, ಆದರೆ ನಂಬದವನಿಗೆ ದೇವರೇ ಒಬ್ಬನೇ ಮಗನ ಹೆಸರು ನಂಬದೆ ಹೋದರೆ ತೀರ್ಪು ಆಗಿ ಹೋಯ್ತು. ಸೊ ಆತನ ನಂಬುವನಿಗೆ ಏನಿಲ್ಲ? ತೀರ್ಪಿಲ್ಲ. ಹೆದರ್ಕೋಬೇಡಿ. ನಿಮ್ ಡ್ಯೂಟಿ ಏನು? ಕ್ರಿಸ್ತನ ವಾಕ್ಯದ ಪ್ರಕಾರ, ಕ್ರಿಸ್ತನ ಪ್ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಬದುಕಿದ್ರೆ ಸಾಕು. ನಿಮ್ಗೆ ಏನ್ ಸಿಕ್ಕಲ್ಲ? ತೀರ್ಪಾಗಲ್ಲ. ಆದ್ರೆ ಯಾರು ನಂಬಲ್ವೋ, ಯಾರು ಯೇಸು ಕ್ರಿಸ್ತನ ಅಂಗೀಕರಿಸೋದಿಲ್ವೋ, ಅವ್ರಿಗೇನಾಗುತ್ತೆ? ಡೆಫಿನೆಟ್ಲಿ ಜಡ್ಜ್ಮೆಂಟ್ ಇಸ್ ದೇರ್. ಆ ಜಡ್ಜ್ಮೆಂಟ್ಗೆ ನಾವು ಒಳಗಾಗಬಾರ್ದು. ಅಂದ್ರೆ ನಾವು ಕ್ರಿಸ್ತನನ್ನ ಅಂಗೀಕರಿಸಬೇಕು. ಬಹಳಷ್ಟು ಜನ ಯೇಸು ಕ್ರಿಸ್ತನ ತುಂಬಾ ಚೆನ್ನಾಗಿ ಹೇಳಿದ್ದಾನೆ, ನೀವು ನನ್ನ ಶಾಂತಿ ಕೊಡ್ತೀನಿ, ನನ್ನ ಕಳವಳ ಬಿಡಬೇಡಿ, ನೀವು ನನ್ನ ಬಳಿಗೆ ಬನ್ನಿ, ಸಮಾಧಾನ ಕೊಡ್ತೀನಿ ಎಲ್ಲ ಹೇಳ್ತಾನೆ, ಬ್ಯೂಟಿಫುಲ್ ಅಂತಾರೆ. ಬಟ್ ಏನ್ ಮಾಡಲ್ಲ, ಅದು ಒಬೇ ಆಗಲ್ಲ. ಯೇಸು ಕ್ರಿಸ್ತನನ್ನ ನಂಬಿ ಆ ಒಂದು ಸತ್ಯದಲ್ಲಿ ಏನ್ ಮಾಡಲ್ಲ, ಬರೋದಿಲ್ಲ. ಅದರಿಂದ ಯೋಹಾನ 3:36 ಏನ್ ಹೇಳ್ತಾರೆ ನೋಡಿ, ಯೇಸು ಕ್ರಿಸ್ತನು ಅದೇ ಯೋಹಾನ ಅಧ್ಯಾಯ 3ನೇ ಅಧ್ಯಾಯ 36ನೇ ವಾಕ್ಯದಲ್ಲಿ, ಆತನ ಮಗನನ್ನು ನಂಬುವನಿಗೆ, ಈಗ ಸ್ವಲ್ಪ ಹೊತ್ತು ಮುಂಚೆ ನೋಡೋದಲ್ಲ, ಹೊಸ ಯೆರೂಸಲೇಮ್, ಹೊಸ ಪಟ್ಟಣ, ಆ ಒಂದು ಕಾರ್ಯಗಳು ಅವ್ರಿಗೇನ್ ಸಿಕ್ಕುತ್ತೆ? ಆತನ ಮಗನನ್ನು ನಂಬುವನಿಗೆ ನಿತ್ಯ ಜೀವ ಉಂಟು, ಮಗನಿಗೆ ಒಳಗಾದವನು ನಿತ್ಯ ಜೀವನ ಕಾಣುವುದಿಲ್ಲ, ದೇವರ ಕೋಪ ಅವನ ಮೇಲೆ ನೆಲೆಗೊಂಡಿರುವುದು. ಯಾರು ದೇವರನ್ನು, ಕ್ರಿಸ್ತನನ್ನು ನಿರಾಕರಿಸುತ್ತಾರೋ, ಕ್ರಿಸ್ತನನ್ನು ಯಾರು ಅಂಗೀಕರಿಸುವುದಿಲ್ಲವೋ,
ಅಥವಾ ಅಂಗೀಕರಿಸಿಬಿಟ್ಟು ಕ್ರಿಸ್ತನನ್ನ ದೂರವಾಗಿದ್ದುಕೊಂಡು ಕ್ರಿಸ್ತನನ್ನು ನಂಬದೆ ಕ್ರಿಸ್ತನ ಸಭೆಗೆ ಪ್ರವೇಶ ಮಾಡದೆ ಇರುವವರಿಗೆ ಏನಾಗುತ್ತಂತೆ, ದೇವರ ಕೋಪವು ಅವನ ಮೇಲೆ ಅಂದುಕೊಂಡು. ದೇವರ ಕೋಪ ಹೆಂಗ್ ಬರ್ತದೆ? ಏನಕ್ಕೆ ಒಂದು ಕುಟುಂಬಗಳಲ್ಲಿ ಸಮಸ್ಯೆ ಆಗುತ್ತೆ, ಏನಕ್ಕೆ ಕುಟುಂಬಗಳಲ್ಲಿ ಬಹಳ ಕಷ್ಟಗಳು ರುದ್ರ ತಾಂಡವಾಡುತ್ತೆ, ಯೋಚನೆ ಮಾಡಲ್ಲ. ಏನಕ್ಕೆ ಅಂದ್ರೆ ಮಗನಿಗೆ ಒಳಗಾಗದವನು ಜೀವನ ಕಾಣುವುದಿಲ್ಲ, ದೇವರ ಕೋಪ ಅವನ ಮೇಲೆ ನಲುಗೊಂಡಿರುವುದು. ಬಹಳಷ್ಟು ಕುಟುಂಬಗಳಲ್ಲಿ ನಾವು ನೋಡ್ತೇವೆ, ಅಯ್ಯೋ ಬ್ರದರ್ ಈ ಕಷ್ಟ ಆ ಕಷ್ಟ, ಆ ತೊಂದರೆ ಈ ತೊಂದರೆ ಹೇಳ್ತಾ ಇರ್ತಾರೆ. ಏನಕ್ಕೆ ಅಂದ್ರೆ ದೇ ವಿಲ್ ನಾಟ್ ಒಬೇ ಟು ದ ಸನ್ ಆಫ್ ಗಾಡ್. ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಲ್ಲ, ಒಳಗಾಗೋದಿಲ್ಲ, ದೇವರಿಗೆ ವಿರುದ್ಧವಾಗಿ ನಡ್ಕೊಂಡು ಹೋಗೋದು. ಅವ್ರ ಮೇಲೆ ಏನ್ ನಿಂತಿರ್ತದೆ? ಕೋಪ. ಟಾಪಿಕ್ ಏನಂದ್ರೆ ಯೇಸು ಕ್ರಿಸ್ತನ್ ಹೇಳ್ತಾನೆ, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ. ನೋಡಿ, ಯೇಸು ಕ್ರಿಸ್ತನೊಂದಿಗೆ ನೀವು ಇದ್ದುಬಿಟ್ರೆ ನಿಮಗೆ ಶಾಂತಿ, ಸಮಾಧಾನ, ಸಂತೋಷ. ಹೊಸ ಯೆರೂಸಲೇಮ್ ಪಟ್ಟಣ, ನಿತ್ಯ ಜೀವ, ಆ ಸ್ಥಳದಲ್ಲಿ ನೀವು ಪ್ರಜೆಗಳು ಎಲ್ಲ ಇರ್ತೀರ. ಮೋರವರ್ ನಿಮ್ಗೆ ಏನ್ ಸಿಕ್ಕಲ್ಲ? ತೀರ್ಪು ಆಗಲ್ಲ. ತೀರ್ಪು ಆಗಲ್ಲ ಅಂತೇಳಿ ತಪ್ಪೆಲ್ಲ ಮಾಡಕ್ ಹೋಗ್ಬಿಡಿ. ತಪ್ಪಿಗೆ ಅದು ಲೆಕ್ಕಾಚಾರ ಎಲ್ಲ ಇದೆ. ಬಟ್ ನಾವು ಬದುಕಬೇಕು, ಆ ರೀತಿ ಬದುಕಬೇಕು. ತೀರ್ಪು ಆಗದ ರೀತಿಯಲ್ಲಿ ನಾವು ಏನ್ ಮಾಡ್ಬೇಕು? ಬದುಕಬೇಕು. ಆ ರೀತಿ ನಾವು ಬದುಕಿದಾಗ ಏನಾಗುತ್ತೆ? ಯೇಸು ಕ್ರಿಸ್ತನು ಹೇಳ್ತಾನೆ ಯೋಹಾನ 6:35 ಯೋಹಾನ 6:35 ಜೀವ ಕೊಡುವ ರೊಟ್ಟಿ ನಾನೇ, ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆ. ಯೇಸು ಕ್ರಿಸ್ತನ ಜೀವ ಕೊಡುವ ರೊಟ್ಟಿ ನಾನೇ. ಸ್ವಲ್ಪ ಹೊತ್ತಾದ್ಮೇಲೆ ಕರ್ತನ ಮೇಜಿನಲ್ಲಿ ನೀವು ಪಾಲ್ಗೊಳ್ತೀರ. ಜೀವ ಕೊಡುವಂಥದ್ದು ಯೇಸು ಕ್ರಿಸ್ತನ ದೇಹವು, ರಕ್ತವು ನಮಗೆ ಏನ್ ಕೊಡ್ತದೆ? ಜೀವವನ್ನು ಕೊಡುವಂಥದ್ದು. ಜೀವ ಕೊಡುವ ರೊಟ್ಟಿಯು ನಾನೇ ಅಲ್ವಾ? ರೊಟ್ಟಿಯು ನಾನೇ. ಇನ್ನೊಂದು ವಾಕ್ಯ ಹೇಳ್ತಾನೆ, ಅದೇ 7ನೇ ಅಧ್ಯಾಯ 38ನೇ ವಾಕ್ಯದಲ್ಲಿ ಏನ್ ಹೇಳ್ತಾನೆ ನೋಡಿ ಯೇಸು ಕ್ರಿಸ್ತನು. ಯೋಹಾನ 7:38 ಜೀವಕರವಾದ ನೀರಿನ ಒಳೆಗಳು ಹರಿವು. ನಾನೇ ಜೀವದ ರೊಟ್ಟಿ, ಜೀವ ಕೊಡುವ ರೊಟ್ಟಿ, ಜೀವಕರವಾದ ನೀರು. ಈ ರೊಟ್ಟಿ ಏನು? ಜೀವಕರದ ನೀರು. ಅದು ಇನ್ನೊಂದು ಟಾಪಿಕ್ ಅಲ್ಲಿ ಮಾತಾಡ್ತೇನೆ. ಯೇಸು ಕ್ರಿಸ್ತನು ಹೇಳ್ತಾನೆ ನಾನೇ ಜೀವ ಕೊಡುವ ರೊಟ್ಟಿ. ಇಲ್ಲಿ ಹೇಳ್ತಾನೆ ನಾನೇ ಜೀವಕರವಾದ ನೀರನ್ನು ಕೊಡುವಂತ ವ್ಯಕ್ತಿಯಾಗಿದ್ದೇನೆ. ಯೇಸು ಕ್ರಿಸ್ತನು ಈ ರೀತಿ ಎಲ್ಲ ಹೇಳ್ಕೊಂಡ್ ಬರ್ತಾನೆ, ನಾನೇ ಮಾರ್ಗ, ಸತ್ಯ, ನಾನೇ ಜೀವ, ನಾನೇ ಸಮಾಧಾನ, ನನ್ನ ಶಾಂತಿ, ನಾನೇ ರೊಟ್ಟಿ, ನಾನೇ ಜೀವಕರವಾದ ನೀರು, ಎಲ್ಲವನ್ನೂ ಹೇಳ್ತಾ ಬರ್ತಾನೆ. ಆದ್ರೆ ಯೇಸು ಕ್ರಿಸ್ತನ್ ಬಹಳ ಇಂಪಾರ್ಟೆಂಟ್ ಆಗಿ ಹೇಳುವಂಥದ್ದು. ಇದನ್ನು ಯಾವಾಗ್ಲೂ ಯೂತ್ಸ್ ಇದನ್ನ ನಿಮ್ಮ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಈ ವಾಕ್ಯನ ಟೀಚರ್ಸ್ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸಿ. ಯೋಹಾನಿಗೆ ಬರೆದ ಸುವಾರ್ತೆ 11ನೇ ಅಧ್ಯಾಯ 25-26. ಯೋಹಾನಿಗೆ ಬರೆದ ಸುವಾರ್ತೆ 11ನೇ ಅಧ್ಯಾಯ 25-26. ಯೇಸು ಆಕೆಗೆ, ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು. ಯೇಸು ಕ್ರಿಸ್ತನಲ್ಲಿ ಮಾತಾಡ್ಬೇಕಾದ್ರೆ ಹೇಳ್ತಾನೆ, ನಾನೇ ಪುನರುತ್ಥಾನವು. ಪುನರುತ್ಥಾನ ಅಂದ್ರೆ ರೆಸರೆಕ್ಷನ್. ನಾನೇ ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು. ಯೇಸು ಕ್ರಿಸ್ತನನ್ನು ನಂಬುವಂತವನು, ಆತನಿಗೆ ಕಳವಳ ಇಲ್ಲ, ದುಃಖ ಇಲ್ಲ, ಮತ್ತೆ ಆತನಿಗೆ ಸಮಾಧಾನ ಉಂಟು, ಶಾಂತಿ ಉಂಟು, ಹೊಸ ಯೆರೂಸಲೇಮ್ ಪಟ್ಟಣ, ಹೊಸ ಜೀವನ, ಎಲ್ಲವನ್ನೂ ಕೊಡುವಂತ ಯೇಸು ಕ್ರಿಸ್ತನು ಹೇಳ್ತಾನೆ, ನಾನೇ ಜೀವಕರವಾದ ರೊಟ್ಟಿ, ನಾನೇ ಜೀವಕರವಾದ ನೀರು. ಇಲ್ಲಿ ಹೇಳ್ತಾನೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವವನು ಏನಾಗ್ತಾನೆ? ಸತ್ತರೂ ಬದುಕುವನು. ಸತ್ತರು ಅಂದ್ರೆ ಯಾವ ರೀತಿ ಸತ್ತರೆ? ಫಿಸಿಕಲ್ ಆಗಿ ಎಲ್ಲರೂ ಏನಾಗ್ತಾರೆ? ಸಾಯ್ತಾರೆ. ಬಟ್ ಆತ್ಮ ಸತ್ತರು ಅಂದ್ರೆ ಯೇಸು ಕ್ರಿಸ್ತನ್ ನಂಬುವಂತವನು ಆತ್ಮದಲ್ಲಿ ಬದುಕುವವನಾಗಿದ್ದಾನೆ. ಇದರ ಅರ್ಥ, ಯೇಸು ಕ್ರಿಸ್ತನನ್ನು ನಂಬುವವನು ಆತ್ಮದಲ್ಲಿ ಏನಾಗ್ತಾನೆ? ಬದುಕುವನಾಗ್ತಾನೆ. ನಿಮ್ಮ ಆತ್ಮಗಳು ಬದುಕಬೇಕಾದರೆ, ನಿಮ್ಮ ಆತ್ಮವು ನಿತ್ಯ ಜೀವಕ್ಕೆ ಹೋಗಬೇಕಾದರೆ ನಾವೇನ್ ಮಾಡ್ಬೇಕು? ಯೇಸು ಕ್ರಿಸ್ತನನ್ನ ನಂಬಿ ರಕ್ಷಣೆ ಹೊಂದಬೇಕು ಅನ್ನೋಂಥ ಕಾರ್ಯ. ಮುಂದೆ ಹೇಳ್ತಾನೆ, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಬದುಕುತ್ತಾ ನಂಬುವವನು ರಕ್ಷಣೆ ಹೊಂದಾಯ್ತು, ಸಭೆಗೆ ಬಂದಾಯ್ತು, ಸಭೆಯಲ್ಲಿ ನಾನಿದ್ದೇನೆ, ದೀಕ್ಷಾಸ್ಥಾನ ಹೊಂದಾಯ್ತು, ಎಲ್ಲ ಆಯ್ತು. ಆಮೇಲೆ ನನ್ನ ನಂಬಿಕೆ ಏನಾಗ್ಬಿಡ್ತದೆ? ಆಮೇಲೆ ಏನಾಗ್ತದೆ? ನನ್ನ ನಂಬಿಕೆ ಬಿದ್ದೋಯ್ತದೆ. ಆದರೆ ಯೇಸು ಕ್ರಿಸ್ತ ಹೇಳ್ತಾನೆ, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು
ಎಂದಿಗೂ ಸಾಯುವುದಿಲ್ಲ, ಎಂದಿಗೂ ಸಾಯುವುದಿಲ್ಲ. ಅದಕ್ಕೆ ಯೇಸು ಕ್ರಿಸ್ತನು ಹೇಳ್ತಾನೆ, ನೀವು ನಿಮ್ಮ ವಿಶ್ವಾಸವನ್ನ, ನಂಬಿಕೆಯನ್ನ ಕಡೆಯವರೆಗೂ ಏನ್ ಮಾಡ್ಬೇಕು? ಹಿಡ್ಕೊಳ್ಬೇಕು. ಬದುಕುತ್ತಾ ನಂಬುವ ಪ್ರತಿಯೊಬ್ಬನು ಏನಾಗಲ್ಲ? ಸಾಯುವುದಿಲ್ಲ. ಯೇಸು ಕ್ರಿಸ್ತನು ಹೇಳ್ತಾನೆ, ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವನು ಸತ್ತರೂ ಬದುಕುವನು, ಬದುಕುತ್ತಾ ನಂಬುವನು ಎಂದಿಗೂ ಸಾಯುವುದಿಲ್ಲ. ಫಾರ್ ಎವರ್ ನಾವು ಸಾಯೋದಿಲ್ಲ. ಈ ನಂಬಿಕೆ, ಈ ವಿಶ್ವಾಸ ಕ್ರೈಸ್ತರಾದ ನಮ್ಮಲ್ಲಿ ಬರಬೇಕು. ಇವತ್ತಿನ ಟಾಪಿಕ್ ಯೇಸು ಕ್ರಿಸ್ತನು ಹೇಳಿದ್ದು, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ಕಳವಳಗೊಳ್ಳದೇ ಇರಲಿ, ಬದುಕುತ್ತಾ ನಂಬುವನು ಎಂದಿಗೂ ಏನಾಗಲ್ಲ? ಸಾಯೋದಿಲ್ಲ. ಯಾಕಂದ್ರೆ ನೀವು ಯಾರನ್ನು ನೋಡಕ್ ಹೋಗ್ತೀರಾ? ಯಾರನ್ನು ನೋಡಕ್ ಹೋಗ್ಬೇಕು ನಾವು? ತಂದೆಯಾದ ದೇವರನ್ನು. ಅದನ್ನೇ ಯೋಹಾನ 14:9 ಹೇಳ್ತಾನೆ, ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ. ಯೇಸು ಕ್ರಿಸ್ತನಲ್ಲಿ ನಾವು ಯಾರನ್ನು ನೋಡ್ತಾ ಇದ್ದೀವಿ? ತಂದೆಯಾದ ದೇವರನ್ನ ನೋಡ್ತಾ ಇದ್ದೇವೆ. ಒಂದಲ್ಲ ಒಂದು ದಿನ ಆ ತಂದೆಯಾದ ದೇವರ ಬಳಿಗೆ, ಆತನ ಒಂದು ಬೆಳಕಿನ ರಾಜ್ಯಕ್ಕೆ ಯಾರು ಕರ್ಕೊಂಡು ಹೋಗ್ತಾರೆ? ನಮ್ಮನ್ನ ಯೇಸು ಕ್ರಿಸ್ತನ್ ಕರ್ಕೊಂಡು ಹೋಗ್ತಾನೆ. ಆದ್ದರಿಂದ ಪ್ರಿಯರೇ, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ. ಯೇಸು ಕ್ರಿಸ್ತನ್ ಹೇಳ್ತಾನೆ, ಯೋಹಾನ 14:16-18 ನೋಡ್ಬೇಕಾದ್ರೆ ಒಂದು ಮಾತು, ಒಂದು ಅದ್ಭುತವಾದ ಮಾತನ್ನು ಹೇಳ್ತಾನೆ. ಯೋಹಾನ 14ನೇ ಅಧ್ಯಾಯ 16-18. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವನು, ಆತ ನಿಮಗೆ ಬೇರೊಬ್ಬ ಸಹಾಯಕನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಯಾರಿಗೆ ನಮಗೆ ಸಹಾಯಕನು? ಪರಿಶುದ್ಧಾತ್ಮ. ಯೇಸು ಕ್ರಿಸ್ತನು ಹೇಳ್ತಾನೆ, ನೀವು ಹೆದರಬೇಡಿ, ಕಳವಳಗೊಳ್ಳಬೇಡಿ, ನಾನು ಹೋದ್ಮೇಲೆ ಯಾರು ಬರ್ತಾರೆ ನಿಮಗೆ? ಅದು ಶಿಷ್ಯರಿಗೆ ಹೇಳಿದ ಮಾತು. ಇವತ್ತು ನಮಗೆ ಏನದು? ಪರಿಶುದ್ಧಾತ್ಮ ಏನಾಗಿದ್ದಾನೆ? ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 38ನೇ ವಾಕ್ಯದ ಪ್ರಕಾರ, ಪಾಪ ಪರಿಹಾರಕ್ಕಾಗಿ ನೀವೇನ್ ಮಾಡ್ತೀರಾ? ದೀಕ್ಷಾಸ್ನಾನ ಹೊಂದಿಲ್ಲ. ನಮ್ಮಲ್ಲಿ ಏನ್ ಸಿಗುತ್ತೆ ನಿಮಗೆ? ಪರಿಶುದ್ಧಾತ್ಮನ ವರವು ದೊರೆಯುತ್ತೆ. ಅಂದ್ರೆ ಗಿಫ್ಟ್ ಆಫ್ ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮ ನಮ್ಮೊಟ್ಟಿಗಿದ್ದು ನಮಗೆ ಸಹಾಯಕನಾಗಿದ್ದಾನೆ. ಆ ಸಹಾಯಕನು ಯಾರೆಂದ್ರೆ ಸತ್ಯದ ಆತ್ಮನೇ. ಲೋಕವು ಆತನ ನೋಡದೆಯೂ ತಿಳಿದಿರುವುದರಿಂದ ಆತನ ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಏಕೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುತ್ತಾನೆ. ಯಾರಿರ್ತಾನೆ ನಿಮ್ಮೊಳಗೆ? ಪರಿಶುದ್ಧಾತ್ಮ. ಇದು ಯೇಸು ಕ್ರಿಸ್ತನು ಕೊಟ್ಟಂತ ಪ್ರಾಮಿಸ್. ಯೇಸು ಕ್ರಿಸ್ತನ ಶಿಷ್ಯರಿಗೆ ಹೇಳಿದ, ಇವತ್ತು ನಮಗೆ ಅನ್ವಯ ಆಗಿದೆ. ಅದರಿಂದ ವಾಕ್ಯ ಹೇಳ್ತೇನೆ, ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ, ನಿಮ್ಮ ಬಳಿಗೆ ಬರುತ್ತೇನೆ. ಯೇಸು ಕ್ರಿಸ್ತನು ಮತ್ತೆ ಬರ್ತಾನೆ. ಯೇಸು ಕ್ರಿಸ್ತನ ನಂಬುದವರಿಗೆ ಲೋಕದಲ್ಲಿ ಏನಿಲ್ಲ? ಅನಾಥರಿಲ್ಲ. ಯೇಸು ಕ್ರಿಸ್ತನ ನಂಬುವವರಿಗೆ ಕಳವಳವಿಲ್ಲ. ಯೇಸು ಕ್ರಿಸ್ತನ ನಂಬುವವರಿಗೆ ಶಾಂತಿ ಉಂಟು. ಯೇಸು ಕ್ರಿಸ್ತನ ನಂಬುವವರಿಗೆ ನಿತ್ಯ ಜೀವ ಉಂಟು. ಯೇಸು ಕ್ರಿಸ್ತನ ನಂಬುವವರಿಗೆ ಆತನು ಜೀವ ರೊಟ್ಟಿ ಆಗಿದ್ದಾನೆ. ಯೇಸು ಕ್ರಿಸ್ತನ ನಂಬುವವರಿಗೆ ಆತನು ಜೀವಕರವಾದ ನೀರಾಗಿದ್ದಾನೆ. ಯೇಸು ಕ್ರಿಸ್ತನ ನಂಬುವವರಿಗೆ ಆತನ ಪುನರುತ್ಥಾನವೂ ಜೀವವೂ ಆಗಿದ್ದಾನೆ. ಯೇಸು ಕ್ರಿಸ್ತನ ನಂಬುವವನು ಎಂದಿಗೂ ಸಾಯುವುದಿಲ್ಲ. ಯೇಸು ಕ್ರಿಸ್ತನ ನಂಬುವವರಲ್ಲಿ ಆತನು ತನ್ನ ಪರಿಶುದ್ಧಾತ್ಮನಿಸಿ ಬಲಪಡಿಸಿ ನಡೆಸುತ್ತಾನೆ. ಯೇಸು ಕ್ರಿಸ್ತನ ನಂಬುವವರನ್ನ ಆತನು ಅನಾಥರನ್ನಾಗಿ ಬಿಡೋದಿಲ್ಲ. ನಾವ್ಯಾವತ್ತೂ ಅನಾಥರನ್ನಾಗಿ ನಮ್ಮನ್ನು ಏನ್ ಮಾಡಲ್ಲ, ಬಿಡಲ್ಲ. ಆದ್ದರಿಂದ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನದಲ್ಲಿ ನಾವು ಯೋಚಿಸಬೇಕಾದಂತ ಒಂದು ವಿಚಾರ, ನಿಮ್ಮ ಜೀವನಗಳಲ್ಲಿ ಅನೇಕ ಸಮಸ್ಯೆಗಳು, ತೊಂದರೆಗಳು ಬಂದಾಗ ನೀವು ಯಾವುದೇ ಕಾರಣಕ್ಕೂ ದೇವರ ಮೇಲೆ ಇಟ್ಟಿರುವಂತ ನಂಬಿಕೆಯನ್ನ ಕಳ್ಕೊಬೇಡಿ. ನಾವು ಬಹಳಷ್ಟು ಜನ ನಮ್ಮ ನಂಬಿಕೆಯನ್ನ ಕಳ್ಕೊಬಿಡ್ತೀವಿ. ನಮ್ಮ ಜೀವನದಲ್ಲಿ ಈ ತರ ಆಯ್ತಲ್ಲ, ದೇವರನ್ನ ನಂಬದೇ ನನಗೆ ಈ ತರ ಆಯ್ತು, ಏನೋ ಒಂದು ಕಾರಣಕ್ಕೆ ಪರಿಸ್ಥಿತಿಗಳು ಬದಲಾವಣೆ ಆಗ್ತಾ ಇರ್ತದೆ. ಆದ್ರೆ ನಮ್ಮ ನಂಬಿಕೆಯಲ್ಲಿ ಏನಾಗಬಾರ್ದು? ಬದಲಾವಣೆ ಆಗ್ಬಾರ್ದು. ನಾನು ಹೊಂದಿದಂತ ನಂಬಿಕೆಯನ್ನ ಕಡೆಯವರೆಗೂ ಏನ್ ಮಾಡ್ಬೇಕು? ತಾಳ್ಕೊಳ್ಬೇಕು ಅಲ್ವಾ? ಯಾಕೋಬ 1ನೇ ಅಧ್ಯಾಯ 12ನೇ ವಾಕ್ಯದ ಏನ್ ಹೇಳ್ತಾರೆ ನೋಡಿ. ಯಾಕೋಬ 1ನೇ ಅಧ್ಯಾಯ, ಕಷ್ಟವನ್ನು ಸಹಿಸಿಕೊಳ್ಳುವ ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ನಾನು ಕಷ್ಟವನ್ನು ಸಹಿಸಿಕೊಳ್ಳಿ, ಪರಿಶೋಧನೆ ಹಾಗೆ ಆಗುತ್ತೆ. ಕ್ರೈಸ್ತರು ಅಂದ್ರೆ ಸುಲಭ ಜೀವನ ಅಲ್ಲ, ಹ್ಯಾಪಿ ಲೈಫ್ ಅಲ್ಲ. ಈಗ ನಾವು ನೋಡಿದೀವಲ್ಲ, ಫಾರಿನ್ ಕಂಟ್ರಿಲೆಲ್ಲ ಲಕ್ಸುರಿಯಸ್ ಆಗಿ ಬದುಕ್ತಲ್ಲ, ಅದೆಲ್ಲ ಇಟ್ಸ್ ನಾಟ್ ಎ ಕ್ರಿಶ್ಚಿಯನ್ ಲೈಫ್. ವೀಕೆಂಡ್ ಆದ್ರೆ ಪಾರ್ಟಿ, ವೀಕೆಂಡ್ ಆದ್ರೆ ಡ್ರಿಂಕ್ಸು, ಅದು ಯಾವುದು ಕ್ರೈಸ್ತ ಜೀವನ ಅಲ್ಲವೇ ಅಲ್ಲ. ಅದು ಹೆಸರಿಗೆ ಮಾತ್ರ ಕ್ರೈಸ್ತರು. ಕ್ರೈಸ್ತ ಜೀವನ ಅಂದರೆ ಕ್ರಿಸ್ತನ ಸತ್ಯದಲ್ಲಿಯೂ ನೀತಿಯಲ್ಲಿಯೂ ಉಪದೇಶದಲ್ಲಿಯೂ ನೆಲೆಗೊಂಡು ಬದುಕಿ ಈ ಲೋಕದ ಮುಂದೆ ನಾವೇನಾಗಿರ್ಬೇಕು? ಸಾಕ್ಷಿಗಳಾಗಿರ್ಬೇಕು. ಆ ರೀತಿಯಾಗಿ ಇವತ್ತು ಪ್ರಿಯರೇ, ನಿಮಗೆ ಎಂತ ಪರಿಸ್ಥಿತಿ, ಎಸ್ಪೆಷಲಿ ಯೂತ್ಸ್ ಜೀವನದಲ್ಲಿ ಹೊಸ ಆಯಾಮಕ್ಕೆ ಹೋಗ್ತಾ ಇದ್ದೀರಾ,
ನಿಮ್ಮ ಜೀವನದಲ್ಲಿ ನೀವು ಎಂತ ಪರಿಸ್ಥಿತಿಗಳು ಬಂದಾಗಲೂ, ಎಂತ ಸಂಕಷ್ಟಗಳು ಬಂದಾಗಲೂ ಮೈಂಡಲ್ಲಿ ಒಂದಿರಬೇಕು, ನಮ್ಗೆ ಯಾರಿದ್ದಾನೆ? ಯೇಸು ಕ್ರಿಸ್ತನಿದ್ದಾನೆ. ನಮ್ಮನ್ನ ಸಂತೈಸುವನು ಯಾರಿದ್ದಾನೆ? ಯೇಸು ಕ್ರಿಸ್ತನಿದ್ದಾನೆ. ನಮಗೆ ಶಾಂತಿಯನ್ನು ಕೊಡುವನು ಯಾರಿದ್ದಾನೆ? ಯೇಸು ಕ್ರಿಸ್ತನಿದ್ದಾನೆ. ಎಂತ ಪರಿಸ್ಥಿತಿ ಬರಲಿ, ಯಾರು ನನ್ನನ್ನು ಕೈ ಬಿಟ್ರು, ಯೇಸು ಕ್ರಿಸ್ತ ನನ್ನನ್ನು ಕೈ ಬಿಡುವುದಿಲ್ಲ. ಈ ನಂಬಿಕೆ, ಈ ವಿಶ್ವಾಸ, ಅಚಲವಾದ ನಂಬಿಕೆ ನಿಮ್ಮನ್ನ ಜೀವನದಲ್ಲಿ ಎಲ್ಲೂ ಸೋಲಿಸಲ್ಲ. ಕ್ರಿಸ್ತನು ನಿಮ್ಮೊಂದಿಗಿದ್ದಾನೆ ಅನ್ನೋ ಬಲವಾದ ನಂಬಿಕೆ ನೀವು ಎಲ್ಲೂ ಸೋಲಲ್ಲ. ಬೀಳೋ ತರ ಕಾಣಿಸ್ತೀರ ಅಷ್ಟೇ. ಹೆಂಗೆ? ನಿಮ್ ಲೈಫಲ್ಲಿ ಬೀಳೋ ತರ ಕಾಣಿಸ್ತೀರ, ಆದ್ರೆ ಬಿದ್ದರೂ ನಿಮ್ಮಲ್ಲಿ ಯಾರು ಕೈ ಹಿಡಿತಾನೆ? ಯೇಸು ಕ್ರಿಸ್ತನು. ಈ ನಂಬಿಕೆ, ವಿಶ್ವಾಸ ನಿಮ್ಮಲ್ಲಿರ್ಬೇಕು. ಸ್ನೇಹಿತರು ಕೈ ಬಿಟ್ರು, ಕುಟುಂಬದವರು ಕೈ ಬಿಟ್ರು, ಒಡ ಹುಟ್ಟಿದವರು ಕೈ ಬಿಟ್ರು, ಯಾರು ಕೈ ಬಿಟ್ರು ನಿಮ್ಮನ್ನ ಯಾರು ಕೈ ಬಿಡಲ್ಲ? ಯೇಸು ಕ್ರಿಸ್ತನು ಕೈ ಬಿಡಲ್ಲ. ಅದನ್ನ ಹೇಳ್ತಾನೆ, ಕಳವಳಗೊಳ್ಳಬೇಡಿ, ನನ್ನನ್ನು ನಂಬಿರಿ, ನನ್ನ ತಂದೆಯನ್ನು ನಂಬಿರಿ. ಯೇಸು ಕ್ರಿಸ್ತನು ಹೇಳುವಂತ ಮಾತು ಒಂದೇ ಒಂದು, ನನ್ನನ್ನು ನಂಬಿ. ನಂಬಿ ಕ್ರಿಸ್ತನಲ್ಲಿ ಬದುಕಿ ಯೇಸು ಕ್ರಿಸ್ತನು ಬರುವಾಗ ನೀವು ನಾವು ಎಲ್ಲರೂ ಸೇರಿ ಆ ಒಂದು ನಿತ್ಯ ಜೀವಕ್ಕೆ, ರಾಜ್ಯಕ್ಕೆ ಬಾಧ್ಯರಾಗೋಣ. ಬಹಳ ತಾಳ್ಮೆಯಿಂದ ಕೇಳಿದಂತ ನಿಮ್ಮೆಲ್ಲರನ್ನು ಕರ್ತನು ತಾನೇ ಆಶೀರ್ವದಿಸಲಿ. ಈ ವಾಕ್ಯಗಳು ನಿಮ್ಮ ಆತ್ಮೀಯ ಜೀವನವನ್ನು ಬಲಪಡಿಸಲಿ. ಅವಕಾಶ ಮಾಡಿಕೊಟ್ಟಂತ ಸಭೆಗೆ ಕೃತಜ್ಞತೆ ಸಲ್ಲಿಸಿಕೊಳ್ಳಿ.